ಎಸ್ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದೊಂದು ಅದ್ಭುತವಾದ ವೇದಿಕೆ. ಈ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಅದ್ಭುತವಾದ ರೀತಿಯಲ್ಲಿ ಜ್ಞಾನವನ್ನ, ಧ್ಯಾನವನ್ನ, ಆರೋಗ್ಯದ ವಿಧಾನಗಳನ್ನ ಪಡ್ಕೊಳ್ತಾ ಬರ್ತಾ ಇದೀವಿ. ಈ ರೀತಿಯಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ಪ್ರಸ್ತುತ ಸ್ವಾಧ್ಯಾಯ ಅನ್ನುವಂಥದ್ದು ನಡೀತಾ ಇದೆ. ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪಾರವರ ಧ್ಯಾನ ಸಾಧನೆ ಸತ್ಯ ಬೋಧನೆ, ಇದು ಸಂಪೂರ್ಣ ಶೀರ್ಷಿಕೆ. ಮಾಸ್ಟರ್ಸ್, ಈ ಪುಸ್ತಕ ಮೂಲತಃ ತೆಲುಗು ಭಾಷೆಯಲ್ಲಿದ್ದು, ತೆಲುಗು ಭಾಷೆಯಲ್ಲಿ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಈ ಪುಸ್ತಕದಲ್ಲಿ ಇದುವರೆಗೂ ಕೂಡ ನಾವು ಮಿಲಾರೇಪಾರವರ ಜೀವನದ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಅವರ ಆ ಒಂದು ಜೀವನ ಪ್ರಯಾಣದಲ್ಲಿ ಅಂದ್ರೆ ಅವರು ಸಾಧನೆಗೋಸ್ಕರ ಲಾಪ್ಚಿ ಚುಬಾರ್ ಅನ್ನುವಂತ ಒಂದು ಗುಹೆಗೆ ಬಂದು ತಲುಪಿರುವಂತ ವಿಚಾರ, ಅಲ್ಲಿ ಅವ್ರ ಚಿಕ್ಕಮ್ಮ ಬಂದಿದ್ದು, ಅಲ್ಲಿ ಅವ್ರ ಮುಕ್ತಿಯನ್ನ ಪಡ್ಕೊಂಡಿದ್ದು, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡಿದೀವಿ. ಇದಾದ್ಮೇಲೆ ಇನ್ನೂ ಹಲವಾರು ಗೀತೆಗಳು ಇದೆ ಮಾಸ್ಟರ್ಸ್. ಒಂದೊಂದು ಗೀತೆ ಒಂದೊಂದು ಮುತ್ತು, ಆ ರೀತಿಯಾಗಿರುವಂತದ್ದು. ದೇವತೆಗಳು, ರಾಕ್ಷಸರು, ಮಾನವರು, ಈ ರೀತಿಯಾಗಿ ಅಷ್ಟೇ ಅಲ್ಲದೆ ಪ್ರಾಣಿಗಳು, ಇವರೆಲ್ಲರ ಒಂದು ಕಷ್ಟ ಏನು, ನೋವೇನು, ದುಃಖ ಏನು, ಅವರ ವಿಚಾರಗಳು ಏನು ಅನ್ನುವಂಥದ್ದನ್ನ ತಿಳಿಸುವಂಥದ್ದೇ ಒಂದಷ್ಟು ಗೀತೆಗಳು. ಮತ್ತೆ ತಾಯಿಯ ಗರ್ಭದಲ್ಲಿ ಒಂದು ಮಗು ಜನ್ಮವನ್ನ ತಗೋಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಏನೆಲ್ಲ ಅದು ನೋವು, ದುಃಖ, ಕಷ್ಟಗಳನ್ನ ಅನುಭವಿಸುತ್ತೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು. ಈ ರೀತಿಯಾಗಿ ಒಂದೊಂದು ಗೀತೆ ಒಂದೊಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನ ಅದು ಕೊಡುವಂಥದ್ದಾಗಿದೆ. ಇದೆಲ್ಲ ಈ ಗೀತೆಗಳೆಲ್ಲ ಆದ್ಮೇಲೆ ನಮ್ಗೆ ಇರುವಂತದ್ದು ಕೊನೆಯ ಘಟ್ಟ ನಿರ್ವಾಣ ಅಂತ ಮಾಸ್ಟರ್ಸ್. ಆ ಗೀತೆಗಳನ್ನ ನಾವೇ ಸ್ವತಃ ಓದಿ ಅರ್ಥ ಮಾಡ್ಕೊಳ್ಳೋಣ. ಈಗ ಇನ್ನು ನಾವು ಕೊನೆಯ ಘಟ್ಟಕ್ಕೆ ಬರೋದಾದ್ರೆ ಅದು ನಿರ್ವಾಣದ ಒಂದು ವಿಚಾರ ಆಗಿದೆ. ಮಿಲಾರೇಪಾರವರು ಎಂತಹ ಸಾಧಕರು, ಎಂತಹ ಯೋಗಿಗಳು, ಇದು ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿರುವಂತ ವಿಚಾರ. ಹೀಗಿರುವಂತ ಈ ಮಿಲಾರೇಪಾರವರ ಅಂತ್ಯ ಅಥವಾ ಅವರ ನಿರ್ವಾಣ ಯಾವ ರೀತಿಯಾಗಿ ನಡೀತು ಅನ್ನುವಂಥದ್ದು ತುಂಬಾ 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 ಕುತೂಹಲವನ್ನ, ಪ್ರಶ್ನೆಗಳನ್ನ ಉಂಟು ಮಾಡುವಂಥದ್ದು ಆಗಿದೆ. ಇವತ್ತು ನಾವು ಅವರ ನಿರ್ವಾಣದ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಮಾಸ್ಟರ್ಸ್. ಈ ರೀತಿಯಾಗಿ ಅವರು ಚುಬಾರ್ ಗುಹೆಯಲ್ಲಿ ಅವರು ಇರ್ಬೇಕಾದ್ರೆ ಅಲ್ಲಿ ಆ ಊರ್ನಲ್ಲಿ ಒಬ್ರು ಗೇಷೆ ಇರ್ತಾರೆ ಮಾಸ್ಟರ್ಸ್. ಗೇಷೆ ಅಂತಂದ್ರೆ ಪಂಡಿತ ಅಂತ. ಆ ಗೇಷೆ ಹೆಸರು ಸವೂಪ ಅನ್ನುವಂಥದ್ದಾಗಿರುತ್ತೆ. ಸವೂಪ ಅನ್ನುವಂತ ಆ ಪಂಡಿತ ಆ ಒಂದು ಬ್ರಿನ್ ಪಟ್ಟಣದಲ್ಲಿ ಇರ್ತಾರೆ. ಆ ರೀತಿಯಾಗಿ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಹೆಸರು, ಪ್ರತಿಷ್ಠೆ ಇದೆಲ್ಲ ಕೂಡ ಬಂದಿರುತ್ತೆ. ಆತ ಒಳ್ಳೆ ಪಾಂಡಿತ್ಯವನ್ನ ಹೊಂದಿದ್ದಾನೆ ಅನ್ನುವಂತ ಒಂದು ವರ್ಚಸ್ಸು ಆತನಿಗೂ ಕೂಡ ಇರುತ್ತೆ. ಆದರೆ ಪಾಂಡಿತ್ಯವನ್ನ ಪಡ್ಕೊಂಡಿರುವಂತ ಅವ್ರ ವರ್ಚಸ್ಸು, ನಿಜವಾದ ಆತ್ಮ ಸಾಧನೆಯನ್ನ ಮಾಡಿರ್ತಕ್ಕಂಥ ಅವ್ರ ವರ್ಚಸ್ಸು ವ್ಯತ್ಯಾಸ ಇರುತ್ತೆ. ಮಿಲಾರೇಪಾರ್ ಅವರು ತುಂಬಾ ವಿಶಿಷ್ಟವಾಗಿ, ವಿಭಿನ್ನವಾಗಿ ಒಂದು ಅಲ್ಟಿಮೇಟ್ ಆಗಿರುವಂತ ಸ್ಥಿತಿಯಲ್ಲಿ ನಿಂತಾಗ ಅವ್ರ ಮುಂದೆ ಇವ್ರ ವರ್ಚಸ್ಸು ಮಂಕಾಗ್ತಾ ಇತ್ತು. ಈ ಎಲ್ಲಾ ಕಾರಣಗಳಿಂದ ಅವರು ಮಿಲಾರೇಪಾರ್ ಅವರ ಬಗ್ಗೆ ಮನಸ್ಸಿನಲ್ಲೇನೆ ಕೋಪ, ದ್ವೇಷ ಇದೆಲ್ಲನೂ ಕೂಡ ತುಂಬಿಕೊಂಡಿದ್ರು. ಅಸೂಯೆಯನ್ನ ತುಂಬಿಕೊಂಡಿದ್ರು. ಏನಾದ್ರೂ ಮಾಡಿ ಮಿಲಾರೇಪಾರ್ ಅವರು ಅವರ ಗೇಷೆಯವರ ಅಭಿಪ್ರಾಯದಲ್ಲಿ ಅವ್ರ ಮನಸ್ಸಿನಲ್ಲಿ ಮಿಲಾರೇಪಾರ್ ಅವ್ರ ಬಗ್ಗೆ ಎಂತ ವಿಚಾರ ಇದೆ ಅಂತಂದ್ರೆ, ಮಿಲಾರೇಪ ಏನು ದೊಡ್ಡ ಜ್ಞಾನಿ ಅಲ್ಲ, ಆತ ಏನು ದೊಡ್ಡ ಸಾಧಕ ಅಲ್ಲ, ಅವನು ಬರೀ ಡೊಂಗಿ, ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳೇ ಆತನ ಮನಸ್ಸಲ್ಲಿ ಇದ್ದಿದ್ರಿಂದ ಮಿಲಾರೇಪಾರ್ ಅವರ ವಾಸ್ತವನ ಹೊರಗಡೆ ಹಾಕ್ಬೇಕು, ಎಲ್ರ ಮುಂದೆ ಅದನ್ನ ತೋರಿಸಿ ನಿಜವಾಗಿ ಅವನನ್ನ ಸಿಕ್ಕಾಕ್ಸ್ಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಆ ಗೇಷೆ ಇರ್ತಾರೆ. ಆ ರೀತಿಯಾಗಿ ಮಿಲಾರೇಪಾರ್ ಅವರನ್ನ ಅವ್ರ ಅಜ್ಞಾನಿ ಅಂತ ಭಾವಿಸಿ ಅವ್ರನ್ನ ಸಂದಿಗ್ಧದಲ್ಲಿ ಸಿಲುಕಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನಗಳನ್ನ ಅಂದ್ರೆ ಏನು ಯೋಜನೆಗಳನ್ನ ಹಾಕೊಂಡು ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಆ ಊರಲ್ಲಿ ಒಂದು ವಿವಾಹ ಮಹೋತ್ಸವ ನಡೀತಾ ಇರುತ್ತೆ. ಆ ವಿವಾಹ ಮಹೋತ್ಸವಕ್ಕೆ ಮಿಲಾರೇಪಾರ್ ಅವ್ರನ್ನು ಆಹ್ವಾನ ಮಾಡ್ತಾರೆ, ಈತನನ್ನು ಕೂಡ ಆಹ್ವಾನ ಮಾಡ್ತಾರೆ. ಅಲ್ಲಿ ಏನಾಗತ್ತೆ ಅಂತಂದ್ರೆ,
ಮಿಲಾರೇಪರ್ ಅವ್ರಿಗೆ ಎಲ್ರಿಗಿಂತಲೂ ಎತ್ತರವಾಗಿರ್ತಕ್ಕಂಥ ಆಸನ ಹಾಕಿ ಅಲ್ಲಿ ಕೂರಿಸ್ತಾರೆ. ಈ ಗೇಶ ಈತನಿಗೂ ಕೂಡ ನೇಮು ಫೇಮು ಇದೆ ಅಲ್ವಾ, ಆದ್ರೂ ಕೂಡ ಈತನನ್ನ ಮಿಲಾರೇಪರ್ ಅವ್ರಿಗಿಂತಲೂ ಕೆಳಗಿನ ಹಂತದಲ್ಲಿ ಇರ್ತಕ್ಕಂಥ ಒಂದು ಆಸನದಲ್ಲಿ ಅವ್ರನ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅವಾಗ ಆತನಿಗೆ ತುಂಬಾ ಅವಮಾನ ಆಗತ್ತೆ. ನನ್ನನ್ನು ಕಡಿಮೆಯಾಗಿ ನೋಡ್ತಾ ಇದಾರಲ್ಲ ಅಂತ ತುಂಬಾ ಅವಮಾನದ ಒಂದು ಭಾವನೆ ಆತನಲ್ಲಿ ಉಂಟಾಗತ್ತೆ. ಆಮೇಲೆ ಈತ ಮಿಲಾರೇಪರ್ ಅವ್ರು ಬಂದ ಮೇಲೆ ಮಿಲಾರೇಪರ್ ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಆದ್ರೆ ಮಿಲಾರೇಪರ್ ಅವರು ಈತನಿಗೆ ಪ್ರತಿ ನಮಸ್ಕಾರ ಮಾಡೋದಿಲ್ಲ. ನೋಡಿ ಹೇಗಿರುತ್ತೆ ಅಂತ. ನಾವು ಯೋಗಿಗಳನ್ನ ಜ್ಞಾನಿಗಳನ್ನ ಅನಲೈಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟರ ಮಟ್ಟಿಗೆ ಅರ್ಹತೆ ಇರುತ್ತೆ. ಇವರು ಮಿಲಾರೇಪರ್ ಅವರು ಪ್ರತಿ ನಮಸ್ಕಾರ ಮಾಡೋದಿಲ್ಲ. ಯಾಕೆ ಮಾಡ್ಲಿಲ್ಲ, ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಪ್ರಶ್ನೆ ನನಗೆ ಬಂದಿತ್ತು ಇದನ್ನ ಟ್ರಾನ್ಸ್ಲೇಷನ್ ಮಾಡುವಂತ ಸಮಯದಲ್ಲಿ. ಅಲ್ಲಿ ಒಬ್ಬ ಯೋಗಿ ಅಥವಾ ಸದ್ಗುರುಗಳು ಅಥವಾ ಜಗದ್ಗುರುಗಳಾಗಿರುವಂತವ್ರು ಅಲ್ಲಿ ಏನ್ ನಡಿಬೇಕು ಅದು ಹಿಂಗ್ ನಡಿಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಯಾವ ಸೋಲ್ಗೆ ಯಾವ ರೀತಿಯಾಗಿರ್ತಕ್ಕಂಥ ವೈಬ್ರೇಷನ್ಸ್ ನ ಕೊಡ್ಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಅದರ ಪ್ರಕಾರ ಲೀಲೆಯನ್ನ ನಡೆಸ್ತಾ ಇರ್ತಾರೆ, ಆಟವನ್ನ ಆಡ್ತಾ ಇರ್ತಾರೆ. ಸೊ ಪ್ರತಿ ನಮಸ್ಕಾರ ಮಾಡಲ್ಲ. ಆ ಗೇಷೆಗೆ ಉರಿದೋಗ್ಬಿಡುತ್ತೆ ಹಂಗೇನೆ. ಅದು ಇನ್ನೂ ದೊಡ್ಡ ಅವಮಾನ ಅನ್ನುವಂತ ರೀತಿಯಲ್ಲಿ ಆತನಿಗೆ ಅದು ಅನ್ಸೋದಿಕ್ಕೆ ಶುರುವಾಗುತ್ತೆ. ಆಮೇಲೆ ಆತ ಮಿಲಾರೇಪ ಏನು ದೊಡ್ಡ ಜ್ಞಾನಿ ಅಲ್ಲ, ಆತನ ಒಂದು ನಿಜವಾದ ಸ್ಥಿತಿ ಏನು ಅನ್ನೋದು ಎಲ್ರಿಗೂ ತೋರ್ಸ್ಬೇಕು, ಈತನನ್ನ ಸಿಕ್ಕಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಗ್ರಂಥ ದೊಡ್ಡ ಗ್ರಂಥ ಅದನ್ನ ಕೊಟ್ಬಿಟ್ಟು, ಅದು ಆಧ್ಯಾತ್ಮಿಕವಾಗಿರುವಂತದ್ದೇ ವಿಚಾರ ಇರುತ್ತಂತೆ. ಆ ಒಂದು ಗ್ರಂಥವನ್ನ ಮಿಲಾರೇಪರ್ ಅವ್ರಿಗೆ ಕೊಟ್ಬಿಟ್ಟು ಇದ್ರಲ್ಲಿ ಇರ್ತಕ್ಕಂಥ ಒಂದೊಂದು ಪದ ವಾಕ್ಯ ಅದನ್ನೆಲ್ಲ ಕೂಡ ನೀವು ನಮ್ಗೆ ವಿವರಣೆ ಕೊಡಿ, ಎಲ್ಲಾರ್ಗು ಅರ್ಥ ಮಾಡಿಸಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಮಿಲಾರೇಪರ್ ಅವರು ಆ ಪುಸ್ತಕವನ್ನ ಕೈ ಕೂಡ ತಗೊಳ್ಳೋದಿಲ್ಲ, ಒಂದೇ ಸರ್ತಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಈ ರೀತಿಯಾಗಿರುವಂತ ಗ್ರಂಥಗಳಿಗೆ ಭಾಷ್ಯವನ್ನ ವಿವರಿಸೋದಿಕ್ಕೆ ನಿಮ್ಮಂತಹ ನಿಪುಣರು ಸರಿ ಹೋಗ್ತಾರೆ. ಅವುಗಳ ಸಾರಾಂಶವನ್ನ ಪಾಟಿಸ್ಬೇಕು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಿಜವಾಗ್ಲೂ ನಾವು ತಿಳ್ಕೊಂಡು ಅದನ್ನ ಪಾಲಿಸ್ಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮಕ್ರೋಧಗಳನ್ನ, ನಮ್ಮಲ್ಲಿರ್ತಕ್ಕಂಥ 6 ಶತ್ರುಗಳನ್ನ, ಅಹಂಕಾರವನ್ನ ಮತ್ತೆ ಮನಸ್ಸನ್ನ ತ್ಯಜಿಸಬೇಕು, ಜಯಿಸಬೇಕು. ಪ್ರಾಪಂಚಿಕ ಜ್ಞಾನವನ್ನ ಹೊಂದಿರುವ ಈ ಗ್ರಂಥಗಳಿಗೆ ನಾನು ಎಂದಿಗೂ ಬೆಲೆಯನ್ನು ನೀಡುವುದಿಲ್ಲ ಅಂತ ಹೇಳ್ತಾರೆ. ಪ್ರಾಪಂಚಿಕ ಜ್ಞಾನವನ್ನ ಹೊಂದಿರ್ತಕ್ಕಂಥ ಗ್ರಂಥ, ಇದಕ್ ನಾನು ಯಾವತ್ತೂ ಬೆಲೆಯನ್ನ ಕೊಡೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ನೋಡ್ರಿ, ಸತ್ಯದಲ್ಲಿ ಬದುಕ್ತಾ ಅವರೇ ಸತ್ಯವಾಗಿ ಬದುಕ್ತಾ ಇರುವಂತವ್ರು ಈ ರೇಂಜ್ ಅಲ್ಲಿ ಡೇರಿಂಗ್ ಅಂಡ್ ಡೆವಿಲ್ ಅಂತ ಹೇಳ್ತೀವಲ್ಲ, ಆ ರೇಂಜ್ ಅಲ್ಲಿ ಇರ್ತಾರೆ ಮಾಸ್ಟರ್ಸ್. ಮುಲಾಜೆ ಇಲ್ಲ, ಮೂತಿ ಮುಸುಡಿ ನೋಡಲ್ಲ, ಆ ರೀತಿಯಾಗಿ ಮಾತಾಡುವಂತದ್ದಿರುತ್ತೆ. ಸೊ ಇಲ್ಲ ಅದೇ ರೀತಿಯಾಗೇನೆ ಅವರು ಮಾತಾಡಿರ್ತಕ್ಕಂಥದ್ದು ಮಾಸ್ಟರ್ಸ್. ನೀನು ಹೇಳಿರ್ತಕ್ಕಂಥ ಈ ಒಂದು ಪುಸ್ತಕ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ, ಆದ್ರೆ ಸಾಧನೆ ಅನ್ನುವಂಥದ್ದು ಸತ್ಯವನ್ನ ಆವಿಷ್ಕಾರ ಮಾಡುತ್ತೆ. ಇಂತಹ ಗ್ರಂಥಗಳ ಬಗ್ಗೆ ನಾನು ಆಸಕ್ತಿಯನ್ನು ಹೊಂದಿಲ್ಲ, ಇದರ ಬಗ್ಗೆ ತಿಳಿಸೋ ಅವಶ್ಯಕತೆ ನನಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಸಿಕ್ಕಿದ್ದೇ ಚಾನ್ಸು ಅಂತ ಅಂದ್ಬಿಟ್ಟು ಆತ ಗೇಷ ಏನ್ ಹೇಳ್ತಾನೆ ಗೊತ್ತಾ? ಸ್ವಾಮಿ, ನೀವು ಹೇಳ್ತಾ ಇರೋದು ಯೋಗಿಗಳಿಗೆ ಸೂಟ್ ಆಗುವಂತ ಮಾತುಗಳು, ನಾವಿನ್ನು ಪ್ರಾಪಂಚಿಕರು, ಭೌತಿಕ ಜೀವನದಲ್ಲಿ ಇರೋರು, ನಮ್ಗೆ ನಿಮ್ಮ ಮಾತು ಸೆಟ್ ಆಗೋದಿಲ್ಲ. ಇವಾಗ ನೀವ್ ಈ ರೀತಿಯಾಗಿ ಮಾಡಿದಾಗ ಇದರಿಂದ ನಮ್ಗೇನ್ ಪ್ರಯೋಜನ ಆಗತ್ತೆ ಅಂತ ಅಂದ್ಬಿಟ್ಟು ನೀವೇನೋ ಅದ್ಭುತ ಮಹಾತ್ಮರು ಅಂತ ನಾನ್ ನಿಮ್ಗೆ ಪ್ರಣಾಮ ಮಾಡಿದೆ, ಆದ್ರೆ ಈ ಪುಸ್ತಕದ ಬಗ್ಗೆ ನಮ್ಗೇನು ಪ್ರಯೋಜನ ಆಗುವಂತ ವಿಚಾರಗಳನ್ನ ನೀವು ನಮ್ಗೆ ತಿಳಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಿದ್ದೇ ಚಾನ್ಸು ಅಂತ ಅಂದ್ಬಿಟ್ಟು ಅವಮಾನ ಮಾಡೋದಿಕ್ಕೆ ನೋಡ್ತಾರೆ ಆ ಗೇಷೆ. ಆ ರೀತಿಯಾಗಿ ಆತ ಪ್ರಯತ್ನ ಮಾತಾಡ್ತಾ ಇದ್ದಾಗ, ವ್ಯಂಗ್ಯವಾಗಿ ನುಡಿತಾ ಇದ್ದಾಗ ಕೂಡ್ಲೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಅವ್ರಿಗೆಲ್ಲರಿಗೂ ಕೋಪ ಬಂದ್ಬಿಡತ್ತೆ, ಕೋಪ ತಪ್ತರಾಗ್ತಾರೆ. ಆ ರೀತಿಯಾಗಿ ಕೋಪವನ್ನ ತಂದ್ಕೊಂಡು ನೇರವಾಗಿ ಗೇಷೆ ಮೇಲೆ ಆಕ್ರಮಣಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡ್ತಾರೆ. ನಿನ್ನಂತಹ ಎಷ್ಟೋ ಜನ ದೊಡ್ಡ ದೊಡ್ಡ ಪಂಡಿತರು ಮಿಲಾರೇಪರ್ ಅವರ ಕೂದಲಿನ ಒಂದು ಚಿಕ್ಕ ಕಣಕ್ಕೂ ಸಾಟಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ನಿನಗೆ ನೀಡಿರುವಂತ ಆಸನಕ್ಕೆ ನೀನು ಸಂತೋಷ ಪಟ್ಕೋ, ನಿನಗೆ ಬೇಕಾಗಿರ್ತಕ್ಕಂಥ ಹೆಸರು, ಪ್ರತಿಷ್ಠೆ, ಹಣ ಏನೇನ್ ಬೇಕೋ ಅದನ್ನ ನೀನು ಸಂಪಾದನೆ ಮಾಡ್ಕೋ, ಅಷ್ಟೇ ಹೊರತು ಧರ್ಮ ಮಾರ್ಗದ ವಿಷಯದಲ್ಲಿ ಎಳ್ಳಷ್ಟು ಕೂಡ ಜ್ಞಾನ ಇಲ್ದೇ ಇರ್ತಕ್ಕಂಥ ನೀನು ಈ ಮಹಾಯೋಗಿ ಬಗ್ಗೆ ಒಂದು ಪದನ್ ಕೂಡ ಮಾತಾಡೋದಿಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ಅಂದ್ಬಿಟ್ಟು ಅರ್ಚ್ತಾರೆ. ಎಲ್ಲರೂ ಕೋಪ ಮಾಡ್ಕೊಂಡು ರೇಗಾಡ್ತಾರೆ. ಆ ರೀತಿಯಾಗಿ ಅವರು ರೇಗಾಡ್ದಾಗ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಂತ ಆ ಗೇಷಗೆ ತುಂಬಾ ಕೋಪ ಬರುತ್ತೆ, ತುಂಬಾ ಕೆಂಡಾಮಂಡಲವಾಗ್ತಾರೆ. ಆದ್ರೆ
ಅವರೆಲ್ಲರೂ ಕೂಗಾಡ್ತಾ ಇದ್ದಿದ್ರಿಂದ, ಅವರೆಲ್ಲಾರನ್ನು ಎದುರಾಕೊಳಕ್ ಆಗದೆ ಇದ್ದಿದ್ರಿಂದ ಆತ ಮೌನವಾಗಿ ಕೂತ್ಕೊಳ್ತಾನೆ. ಆಗ ಮಿಲಾರೇಪರ್ ಅವರನ್ನ ನಾಶ ಮಾಡೋದು ಹೇಗೆ ಅನ್ನುವಂಥದ್ರ ಕುರಿತೇನೆ ಆತ ಯೋಚನೆ ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೊಂದು ಉಪಾಯ ಹೊಳೆಯುತ್ತೆ. ಅದ್ರ ಪ್ರಕಾರ ಅವನು ಕಾರ್ಯತಪ್ತನಾಗ್ತಾನೆ. ಆ ಗೇಷೆಗೆ ಒಬ್ಬ ಅಕ್ರಮ ಸಂಬಂಧದಲ್ಲಿರ್ತಕ್ಕಂಥ ಒಬ್ಬ ಪ್ರೇಯಸಿ ಇರ್ತಾಳೆ. ಆಕೆಯನ್ನ ಕರೆದ್ಬಿಟ್ಟು, ನೋಡು, ಇವಾಗ ಈ ಮದ್ವೆಗೆ ಈನ ಬಂದಿರೋದ್ರಿಂದ ಎಲ್ಲರಿಗೂ ಊಟ ಕೊಡ್ತಾರಲ್ಲ, ಈತನಿಗೂ ಕೂಡ ಊಟ ಕೊಡ್ಬೇಕಾಗತ್ತಲ್ಲ, ನೀನು ಆತನಿಗೆ ನಾನು ಕೊಡುವಂತ ಆಹಾರವನ್ನ ನೀನು ಕೊಡ್ಬೇಕು. ನಾನು ಇದ್ರಲ್ಲೊಂದ್ ಸ್ವಲ್ಪ ವಿಷ ಮಿಕ್ಸ್ ಮಾಡಿದ್ದೀನಿ, ಈ ವಿಷ ಮಿಕ್ಸ್ ಮಾಡಿರುವಂತ ಆಹಾರನ ನೀನ್ ಆತನಿಗೆ ಕೊಡ್ಬೇಕು. ಅದಕ್ಕೆ ನಾನು ನನ್ನ ಹತ್ರ ಇರ್ತಕ್ಕಂಥ ತುಂಬಾ ಬೆಲೆ ಬಾಳುವಂತ ನೀಲಮಣಿಯನ್ನ ಕೊಡ್ತೀನಿ ಅಂತನ್ಬಿಟ್ಟು ಹೇಳ್ತಾನೆ. ಆ ರೀತಿಯಾಗಿ ಆತ ಹೇಳಿದ್ದಾದ್ಮೇಲೆ ಆಕೆ ಆ ನೀಲಮಣಿಗೆ ಆಸೆ ಪಟ್ಟು ಅದನ್ನ ಆ ವಿಷ ಇರುವಂತ ಆಹಾರನ ತಗೊಂಡು ಹೋಗಿ ಆಕೆ ಮಿಲಾರೇಪರ್ ಅವ್ರಿಗೆ ಕೊಡ್ತಾಳೆ. ಆ ಒಂದು ಆಹಾರದ ಒಂದು ಪಾತ್ರೆಯನ್ನ ಅವ್ರ ಕೈಗೆ ತಗೊಂಡ ತಕ್ಷಣ ಅವ್ರಿಗೆ ಅರ್ಥ ಆಗತ್ತೆ ಇದ್ರಲ್ಲಿ ವಿಷ ಇದೆ ಅಂತ. ಆ ವಿಷ ಇರುವಂತ ಆಹಾರ ಅವ್ರ ಹತ್ರಕ್ಕೆ ಬಂದ ಕೂಡ್ಲೆ ಅವ್ರಿಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಓಹೋ, ಭೂಮಿ ಮೇಲೆ ನಾನ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲ್ಸಗಳು ಎಲ್ಲ ಮುಗಿದೋಗಿದೆ, ಇನ್ನ ಈ ಶರೀರವನ್ನ ನಾನು ಮುಗಿಸಿ ನಾನು ಮುಂದಿನ ಲೋಕಗಳಿಗೆ ಹೋಗುವಂತ ಸಮಯ ಬಂದಿದೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗ್ಬಿಡತ್ತೆ. ಸೊ ಈ ರೀತಿಯಾಗಿ ಅವ್ರಿಗೆ ಅದು ಅರ್ಥ ಆದ್ಮೇಲೆ ನೆಕ್ಸ್ಟ್ ಆ ಒಂದು ಆಹಾರವನ್ನ ಆಕೆ ಕೊಡಕ್ ಬರ್ತಾಳಲ್ಲ, ಆ ಆಹಾರವನ್ನ ಮತ್ತೆ ಆಕೆಗೆ ಕೊಟ್ಟು, ನೋಡು, ಪ್ರಸ್ತುತ ಈ ಆಹಾರವನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ನನಗ್ ಬೇಕು ಅಂತಂದಾಗ ಹೇಳ್ತೀನಿ, ಅವಾಗ ತಗೊಂಡ್ ಬಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಆಕೆಗೆ ಎಲ್ಲೋ ಒಂದತ್ರ ಭಯ ಆಗ್ಬಿಡತ್ತೆ. ಇದ್ರಲ್ಲಿ ವಿಷ ಇದೆ ಅನ್ನೋದು ಇವ್ರಿಗೆ ಎಲ್ಲೋ ಗೊತ್ತಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅನುಮಾನ ಬಂದು ಕೂಡ್ಲೆ ಗೇಷೆಗೆ ಆ ವಿಷಯನ ಗಡಗಡ ಅಂತ ನಡಕ್ತಾ, ಭಯದಿಂದ ಥರ ನಡಕ್ತಾ ಎಲ್ಲಾನು ಕೂಡ ತಿಳಿಸ್ತಾಳೆ. ಅದಕ್ಕೆ ಆ ಗೇಷ ಏನ್ ಹೇಳ್ತಾನೆ ಗೊತ್ತಾ, ಹಾಗೇನು ಇಲ್ಲ, ಮಿಲಾರೇಪಗ್ ನಿಜವಾಗ್ಲೂ ಕೂಡ ಅಂತದನ್ನೆಲ್ಲ ತಿಳ್ಕೊಳ್ಳೋಂತ ಶಕ್ತಿನೇ ಇದ್ದಿದ್ರೆ ನಂತರ ತೆಗೆದುಕೊಂಡ್ ಬಾ ಅಂತ ಆತ ಹೇಳ್ತಾನೆ ಇರ್ಲಿಲ್ಲ ಅಂತನ್ಬಿಟ್ಟು ಗೇಷೆ ಆಕೆಗೆ ಹೇಳ್ತಾರೆ. ಆದ್ರೆ ಅಷ್ಟೇ ಅಲ್ಲ, ಆತನಿಗೆ ಯಾವ ಶಕ್ತಿಗಳೂ ಇಲ್ಲ ಅನ್ನುವಂಥದ್ದು ಈ ಘಟನೆಯಿಂದ ನಮ್ಗಿಬ್ರಿಗೂ ಕೂಡ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ಆತನಿಗೆ ಶಕ್ತಿ ಇದ್ದಿದ್ರೆ ನಿನ್ ಮೇಲೆ ನಿನ್ನನ್ನು ಇಷ್ಟು ಈಸಿಯಾಗಿ ಇರಕ್ ಬಿಡ್ತಾ ಇರ್ಲಿಲ್ಲ. ತಗೋ, ಈ ನೀಲಮಣಿನ ತಗೊಂಡು ಪುನಃ ಆತನಿಗೆ ತಗೊಂಡೋಗಿ ಈ ವಿಷಾಹಾರವನ್ನ ಕೊಡು ಅಂತನ್ಬಿಟ್ಟು ಹೇಳ್ತಾನೆ. ಆದ್ರೆ ಈ ಸಾರ್ತಿ ಆತ ನೀಲಮಣಿಯನ್ನ ಕೊಡಕ್ ಹೋದ್ರೆ ಆಕೆ ಆ ನೀಲಮಣಿಯನ್ನ ತಗೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಆಕೆಗೆ ಮಿಲಾರೇಪರ್ ಅವರ ಬಗ್ಗೆ ನಂಬಿಕೆ ಬಂದಿರುತ್ತೆ. ಆ ಒಂದು ನಂಬಿಕೆ ಬಂದಿದ್ದರಿಂದ ಆಕೆ, ನೀಲಮಣಿ ನನಗ್ ಬೇಡ, ನೀನ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಈ ನೀಲಮಣಿ ನನಗೆ ಬೇಡ, ಮತ್ತೊಮ್ಮೆ ಅಲ್ಲಿಗೆ ಈ ಉದ್ದೇಶದಿಂದ ನಾನು ಹೋಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ಆ ರೀತಿಯ ಹೇಳಿದಾಗ ಗೇಷ ಹೇಳ್ತಾನೆ, ನೋಡು ಮಿಲಾರೇಪ ಪಾಮರ ಜನರನ್ನ ಮಾಯೆಯಲ್ಲಿ, ಅಂದ್ರೆ ಏನು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಜನರನ್ನ ಮಾಯೆಯಲ್ಲಿ ಇರಿಸ್ತಾ ಮೋಸ ಮಾಡ್ತಾ ಇದ್ದಾನೆ. ಆತನಿಗೆ ಯಾವ ಶಕ್ತಿಗಳು ಇಲ್ಲ. ಈ ಸಾರಿ ನೀನು ಈ ವಿಷಾಹಾರವನ್ನ ನೀಡೋದ್ರಲ್ಲಿ ವಿಜಯಶಾಲಿ ಆದ್ರೆ ನನ್ನನ್ನ ಪತ್ನಿಯಾಗಿ ಮಾಡ್ಕೊಳ್ತೀನಿ. ಆಗ ನೀನು ಕೇವಲ ಈ ನೀಲಮಣಿ ಅಷ್ಟೇ ಅಲ್ಲ, ನನ್ನ ಹತ್ರ ಇರ್ತಕ್ಕಂಥ ಸಮಸ್ತ ಆಸ್ತಿಯನ್ನು ನೀನೇ ಅನುಭವಿಸ್ಬಲ್ಲೆ, ಅದಕ್ಕೆ ನೀನು ಒಡತಿ ಆಗಬಲ್ಲೆ ಅನ್ನೋಂಥ ರೀತಿಯಲ್ಲಿ ಆಕೆಗೆ ಹೇಳಿದಾಗ ಮತ್ತೊಂದ್ಸರ್ತಿ ಆಕೆ ಆಸೆಯ ಆ ಒಂದು ಬಲೆಗೆ ಸಿಕ್ಕಾಕೊಳ್ತಾಳೆ. ಮತ್ತೆ ಆ ವಿಷಾಹಾರವನ್ನ ಕೊಡೋದಿಕ್ಕೆ ಆಕೆ ಒಪ್ಕೊಳ್ತಾಳೆ. ಅದ್ರ ಜೊತೆಗೆ ನೀಲಮಣಿನೂ ಕೂಡ ಸ್ವೀಕಾರ ಮಾಡ್ತಾಳೆ. ಸರಿ, ಆಕೆ ಎರಡನೇ ಬಾರಿ ಮೊಸರಲ್ಲಿ ವಿಷವನ್ನ ಬೆರೆಸ್ಕೊಂಡು ಆಕೆ ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಆಗ ಮಿಲಾರೇಪರ್ ಅವರು ಆ ಆಹಾರವನ್ನ ಸ್ವೀಕಾರ ಮಾಡ್ತಾರೆ, ಕೈಗೆ ತೆಗೆದುಕೊಳ್ತಾರೆ. ಅಂತೂ ತಗೊಂಡು ಏನ್ ಹೇಳ್ತಾರೆ ಗೊತ್ತಾ ಆಕೆಗೆ, ಅಂತೂ ಇಂತೂ ಈ ಕಾರ್ಯ ಮಾಡಿದ್ದಕ್ಕೆ ನಿನಗೆ ಸಿಗ್ಬೇಕಾಗಿರೋಂತ ನೀಲಮಣಿ ಸಿಕ್ತು ಅಂತ ಹೇಳ್ತಾರೆ. ಆ ಮಾತು ಕೇಳಿಸ್ಕೊಂಡ್ ಕೂಡ್ಲೆ ಆಕೆಗೆ ಭೂಮಿ ಮೇಲೆ ತಪ್ಪಂತ ಕುಸಿದ್ ಬೀಳ್ತಾಳೆ. ಬೆವರ್ತಾ ಗಡಗಡ ನಡಕ್ತಾ ಹೇಳ್ತಾಳೆ, ಹೌದು ಪ್ರಭು, ನಾನು ಈ ಪಾತ್ರೆಯಲ್ಲಿ ವಿಷವನ್ನ ಬೆರೆಸಿ ನಾನು ನಿಮ್ಗೆ ಕೊಟ್ಟಿರೋದು ನಿಜ. ಆದ್ರೆ ನಾನು ತುಂಬಾ ಪಾಪಿ, ನನ್ನಂತ ಪಾಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಈ ಪಾತ್ರೆಯಲ್ಲಿರುವಂತ ವಿಷದ ಮೊಸರನ್ನ ನೀವು ಕುಡಿಬೇಡ್ರಿ, ಅದನ್ನ ನನಗೆ ಕೊಡಿ, ನನ್ನಂತ ಪಾಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಆಕೆ ಅದನ್ನ ಕೊಡಿ, ನಾನೇ ಅದನ್ನ ಕುಡಿತೀನಿ ಅಂತ ಹೇಳ್ತಾಳೆ. ಆಗ ತುಂಬಾ ದುಃಖದಿಂದ ಆಕೆ ರೋಧಿಸ್ತಾ ಇರ್ಬೇಕಾದ್ರೆ ಆಗ ಮಿಲಾರೇಪರ್ ಅವರು ನಗ್ತಾ ಹೇಳ್ತಾರೆ,
ಯಾವುದೇ ಕಾರಣಕ್ಕೂ ನಾನ್ ನಿನ್ಗೆ ಇದನ್ನ ಕುಡಿಯೋದಿಕ್ಕೆ ಕೊಡೋದಿಲ್ಲ. ನಿನ್ನ ಕುರಿತು ನನಗೆ ಅಪಾರವಾದ ಕರುಣೆ ಇದೆ. ಇದನ್ನು ನಾನ್ ನಿನಗೆ ನೀಡಿದ್ರೆ ನನ್ನ ಬುದ್ಧತ್ವ ಧರ್ಮವನ್ನ ಬಿಟ್ಟವನಾಗ್ತೇನೆ. ಅಷ್ಟೇ ಅಲ್ಲದೆ ಇಲ್ಲಿ ನನ್ನ ಕೆಲಸ ಪೂರ್ತಿಯಾಗಿದೆ. ನನ್ನ ಜೀವನವು ಕೊನೆ ಹಂತಕ್ಕೆ ಬಂದಿದೆ. ಇನ್ನೊಂದು ಲೋಕಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಸಮಯ ಬಂದಿದೆ. ಮೊದಲಿಗೆ ನಾನು ಇದನ್ನ ನಿರಾಕರಿಸಿದೆ. ಯಾಕೆ ಗೊತ್ತಾ? ಆವಾಗ ನಿನ್ ಕೈಗಿನ್ನೂ ನೀಲಮಣಿ ಬಂದಿರ್ಲಿಲ್ಲ. ನಿನ್ ಕೈಗೆ ನೀಲಮಣಿ ಬಂದಿರ್ಲಿಲ್ಲ. ಆದ್ರೆ ಇವಾಗ ಅದು ನಿನ್ ಕೈಗೆ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇನ್ನುಳಿದಂತೆ ಆತ ನಿನಗೆ ಏನೇನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾನೆ, ಪತ್ನಿಯಾಗಿ ಮಾಡ್ಕೊಳ್ತೀನಿ, ನನ್ನ ಆಸ್ತಿಗೆ ನೀನೆ ಒಡತಿಯಾಗಿರ್ತೀಯ ಅಂತ ಏನೆಲ್ಲ ಹೇಳಿದ್ದಾನೆ, ಅದೆಲ್ಲ ಕೂಡ ಆತ ಯಾವುದೇ ಮಾತನ್ನ ಉಳಿಸ್ಕೊಳ್ಳುವಂತವನು ಅಲ್ಲ. ಅದ್ರಲ್ಲಿ ಯಾವುದೇ ಸತ್ಯ ಇಲ್ಲ. ಆತ ಸುಳ್ಳನ್ನ ಹೇಳಿದ್ದಾನೆ. ನಿನಗೆ ಪಶ್ಚಾತ್ತಾಪ ಪಡುವ ಸಮಯ ಬಂದಿದೆ. ಸೊ ಇವಾಗ ನೀನು ಈ ಆಹಾರವನ್ನ ನೀನ್ ನನಗೆ ಕೊಟ್ಟಿರೋದ್ರಿಂದ ಈಗ ನೀನ್ ಪಶ್ಚಾತ್ತಾಪ ಪಡ್ತಾ ಇದೀಯ. ಹೌದು, ನೀನ್ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಧ್ಯಾನ ಸಾಧನೆಯನ್ನ ಮಾಡು. ಒಂದು ವೇಳೆ ನೀನ್ ಇದನ್ನ ಮಾಡಿದ್ದಾದ್ರೆ ಕನಿಷ್ಠ ಪಾಪ ಕರ್ಮ ಇದೇ ರೀತಿಯಾಗಿ ನೀನ್ ಮಾಡ್ತಾ ಹೋಗ್ತಾ ಕನಿಷ್ಠ ಪಾಪ ಕರ್ಮಗಳನ್ನು ಕೂಡ ಮಾಡದಂತೆ ನೀನಿದ್ರೆ ವಿಶ್ವಾಸದಿಂದ ನೀನ್ ನನ್ನನ್ನು ಪ್ರಾರ್ಥನೆ ಮಾಡು. ನಾನು ನಿನ್ನ ಎಲ್ಲ ಪಾಪ ಕರ್ಮಗಳನ್ನ ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡಿ ನಾನು ನಿನಗೆ ಮುಕ್ತಿ ಪಡೆಯುವಂತ ಮಾರ್ಗದಲ್ಲಿ ನಡೆಸ್ತೀನಿ ಅಂತ ಅಂದ್ಬಿಟ್ಟು ಮಿಲಾರೇಪರ್ ಅವರು ಹೇಳ್ತಾರೆ. ಅಷ್ಟೇ ಅಲ್ದೆ ಇನ್ನು ಏನ್ ಹೇಳ್ತಾರೆ ಗೊತ್ತಾ ಮಾಸ್ಟರ್ಸ್? ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನ ನೀನ್ ಯಾರಿಗೂ ಹೇಳ್ಬೇಡ. ಇದೆಲ್ಲ ಕೂಡ ನಮ್ಮಿಬ್ಬರ ಮಧ್ಯದಲ್ಲೇ ರಹಸ್ಯವಾಗಿರ್ಲಿ. ನಿನ್ನ ಮುಕ್ತಿಗಾಗಿ ಸಹನೆಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಧ್ಯಾನ ಸಾಧನೆ ಮಾಡು. ಮುಕ್ತಿಯನ್ನ ಪಡ್ಕೊಳ್ತೀಯ ಅಂತ ಆ ಪಾತ್ರೆಯಲ್ಲಿ ಇರ್ತಕ್ಕಂಥ ವಿಷ ಮಿಶ್ರಿತ ಮೊಸರನ್ನ ಕುಡಿದು ಬಿಡ್ತಾರೆ. ಬಬ್ಬಾ ನೋಡಿ ಮಾಸ್ಟರ್ಸ್, ಇಲ್ಲಿ ನನಗೆ ಓಶೋ ಅವರು ಕೂಡ ನೆನಪಾಗ್ತಾ ಇದ್ದಾರೆ ಮಾಸ್ಟರ್ಸ್. ಓಶೋ ಅವರನ್ನ ಕೆಲವಾರು ಕಾರಣಗಳಿಗೆ ಜೈಲಲ್ಲಿ ಇಟ್ಟಿರ್ತಾರೆ. ಜೈಲಲ್ಲಿ ಇಟ್ಟಿರ್ತಕ್ಕಂಥ ಓಶೋ ಅವರನ್ನ ನೇರವಾಗಿ ಕೊಲ್ಲೋದಿಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾವು ಅಥವಾ ಎನ್ಕೌಂಟರ್ ಅಥವಾ ನೇಣು ಅನ್ನುವಂಥದ್ದು ಅವ್ರಿಗೆ ಕೊಡೋದಿಕ್ಕೆ ಅವಕಾಶ ಇರಲ್ಲ. ಯಾಕೆ ಅಂತಂದ್ರೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಕೋಟ್ಯಾಂತರ ಜನ ಅನುಯಾಯಿಗಳು ಓಶೋರವ್ರಿಗೆ ಇರ್ತಾರೆ. ಒಂದ್ ವೇಳೆ ಓಶೋರವರನ್ನ ನಾವು ಕೊಲ್ತೀವಿ ಅಂತ ಅಲ್ಲಿನ ಸರ್ಕಾರ ಏನಾದ್ರು ಒಂದು ಹೆಜ್ಜೆ ಇಟ್ಟಿದ್ರೆ ಇಡೀ ಪ್ರಪಂಚ ಆ ದೇಶದ ವಿರುದ್ಧ ದಂಗೆ ಹೇಳ್ತಾ ಇತ್ತು. ಹಂಗಾಗಿ ಅವರನ್ನ ಎದುರಾಕೊಳಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಸ್ಲೋ ಪಾಯ್ಸನ್ ಕೊಟ್ಟು ಅವರನ್ನ ಕೊಲ್ಬೇಕು ಅಂತ ಪಿತೂರಿಯನ್ನ ಮಾಡಿ ಒಬ್ಬ ಸ್ತ್ರೀ ಮುಖಾಂತರ, ಅಂದ್ರೆ ಓಶೋ ರಜನೀಶ್ ಅವ್ರ ಹತ್ರನೇ ಶಿಷ್ಯಾಗಿದ್ದಂತ ಅವ್ರ ಹತ್ರನೇ ಆ ಒಂದು ಸ್ಲೋ ಪಾಯ್ಸನ್ ಅವರ ಆಹಾರದಲ್ಲಿ ಬೆರೆಸಿ ಕೊಡುವಂತ ಒಂದು ಹುನ್ನಾರ ಮಾಡಿ ಕಡೆಗೆ ಅದು ಅವ್ರ ಆಹಾರನ ಅವ್ರ ಕೈ ಕೊಡ್ತಾರೆ. ಅಲ್ಲಿ ಓಶೋ ಅವ್ರಿಗೆ ಗೊತ್ತಾಗತ್ತೆ ಈ ಆಹಾರದಲ್ಲಿ ಸ್ಲೋ ಪಾಯ್ಸನ್ ಇದೆ ಅಂತ. ಗೊತ್ತಾದ್ರೂ ಕೂಡ ಅದನ್ನ ತುಂಬಾ ಹ್ಯಾಪಿಯಾಗಿ ಆನಂದವಾಗಿ ಅವ್ರ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇದು ಸ್ಲೋ ಪಾಯ್ಸನ್ ಅಂತ. ಆಕೆಗೂ ಕೂಡ ಹೇಳ್ತಾರೆ, ಇದು ಸ್ಲೋ ಪಾಯ್ಸನ್ ಅಂತ ನನಗ್ ಗೊತ್ತಿದೆ, ನೀನ್ ಮೊದ್ಲಿಂದಾನು ಈ ಜೈಲಲ್ಲಿ ಇದ್ದಾಗಿಂದಾನು ನೀನ್ ನನಗೆ ಇದನ್ನ ಕೊಡ್ತಾ ಬಂದಿದ್ಯಾ ಅನ್ನೋದು ನನಗ್ ಗೊತ್ತಿದೆ ಅನ್ನೋಂಥದ್ದು ಕೂಡ ಅವರು ಇದೇ ರೀತಿಯಾಗಿ ಹೇಳುವಂಥದ್ದು. ಸೊ ಅಲ್ಲಿ ಓಶೋ ರಜನೀಶ್ ಅವರು ಅದೇ ರೀತಿಯಾಗಿ ಹೇಳಿದ್ರು. ಇವಾಗ ಇಲ್ಲಿ ಇವರು ಕೂಡ ಅದೇ ರೀತಿಯಾಗಿ ಆಕೆಗೆ ಹೇಳಿರ್ತಕ್ಕಂಥದ್ದು. ನೋಡಿ ಮಾಸ್ಟರ್ಸ್, ಅಲ್ಲಿ ಓಶೋ ರಜನೀಶು ಹ್ಯಾಪಿಯಾಗಿ ವಿಷ ಆಹಾರವನ್ನ ಸ್ವೀಕಾರ ಮಾಡಿದ್ರು. ಇಲ್ಲಿ ಇವರು ಅದೇ ರೀತಿ ವಿಷ ಮಿಶ್ರಿತ ಮೊಸರನ್ನ ಸ್ವೀಕಾರ ಮಾಡಿದ್ರು, ಕುಡಿದ್ಬಿಟ್ರು. ಯೋಗಿಗಳಾಗಿರೋರ್ಗೆ ವಿಷಕ್ಕೂ ವ್ಯತ್ಯಾಸ ಇಲ್ಲ, ಅಮೃತಕ್ಕೂ ವ್ಯತ್ಯಾಸ ಇಲ್ಲ. ಅಲ್ಲಿ ಏನು ನಡಿಬೇಕು ಅನ್ನೋಂಥದ್ದು ಅವ್ರಿಗೆ ಸ್ಪಷ್ಟತೆ ಇರುತ್ತೋ ಅದರ ಪ್ರಕಾರ ಅವರು ಹೋಗ್ತಾ ಇರ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರು ಆ ಮೊಸರನ್ನ ಕುಡಿತಾರೆ. ಆಕೆ ಈ ವಿಷಯನೆಲ್ಲ ಮತ್ತೆ ಹೋಗಿ ಆ ಗೇಷೆಗೆ ತಿಳಿಸ್ತಾಳೆ. ಆಗ ತಿಳಿಸಿದ್ಮೇಲೆ ಆತ ಹೇಳ್ತಾನೆ, ಮಿಲಾರೇಪ ಹೇಳಿದನ್ನೆಲ್ಲ ನಾವು ನಂಬೋ ಅವಶ್ಯಕತೆ ಇಲ್ಲ, ಆತ ಆ ವಿಶ್ವನ ಕುಡ್ದಿದ್ದಾನಲ್ಲ, ನನಗಷ್ಟೇ ಸಾಕು ಅಂತನ್ಬಿಟ್ಟು ಆತ ಹೇಳ್ತಾನೆ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವ್ರು ಪುನಃ ಒಂದು ವಿವಾಹ ಮಹೋತ್ಸವವನ್ನ ಮುಗಿಸ್ಕೊಂಡು ಅವರು ತಮ್ಮ ಗುಹೆಗೆ ವಾಪಸ್ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲೊಬ್ಬ ಗ್ಯಾಂಪೋಪ ಅನ್ನುವಂಥ ಒಬ್ಬ ಶಿಷ್ಯ ಪರಿಪೂರ್ಣವಾದ ಜ್ಞಾನವನ್ನ ಬೋಧಿಸ್ಬೇಕು, ಅದನ್ನ ನೀವು ನನಗೆ ಉಪದೇಶ ಮಾಡ್ಬೇಕು ಅಂತ ಬಂದಿರ್ತಾನೆ. ಉಪದೇಶ ಮಾಡಿ ಅಂತ ಕೇಳಿದಾಗ ಮಿಲಾರೇಪರ್ ಅವರು ಅಲ್ಲಿ ಏನ್ ಮಾಡ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ಏನ್ ನಮ್ಗೆ ತಿಳಿಸಿದ್ದಾರೆ, ಅದು ನಿಜವಾಗ್ಲೂ ಕೂಡ ನಮ್ಗೆ ಮೈ ಜುಮ್ ಅನ್ಸೋಂಥದ್ದು ಮಾಸ್ಟರ್ಸ್. ಮಿಲಾರೇಪರ್ ಅವರು ಆತ ಆ ರೀತಿಯ ಕೇಳಿದಾಗ ಏನ್ ಮಾಡ್ತಾರೆ ಗೊತ್ತಾ? ಆತನನ್ನ ಒಂದು ಬಂಡೆ, ದೊಡ್ಡದಾಗಿರ್ತಕ್ಕಂಥ ಒಂದು ಗುಂಡು ಕಲ್ಲಿನ ಹಿಂಭಾಗಕ್ಕೆ ಕರ್ಕೊಂಡು ಹೋಗಿ ಅವರು ತಮ್ಮ ಸೊಂಟದ ಸುತ್ತಲೂ ಒಂದು ವಸ್ತ್ರವನ್ನ ಹೊದಿಸ್ಕೊಂಡಿರ್ತಾರೆ. ಆ ವಸ್ತ್ರವನ್ನ ತೆಗೆದು ತಮ್ಮ ಪೃಷ್ಠವನ್ನ ತೋರಿಸ್ತಾರೆ. ಅಂದ್ರೆ ತಮ್ಮ ಪೃಷ್ಠ ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಅನ್ಸುತ್ತೆ, ಮಾಮೂಲಿ ಭಾಷೆಯಲ್ಲಿ ಕುಂಡೆ ಅಂತ ಹೇಳ್ತೀವಿ. ಅವರು ತಮ್ಮ ಪೃಷ್ಠವನ್ನ ತೋರಿಸ್ತಾರೆ. ಅದು
ಮನುಷ್ಯರಿಗೆ ಯಾವ ರೀತಿಯಾಗಿ ಇರುತ್ತೆ ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಶರೀರದ ಭಾಗವಾಗಿರೋದು ನಮ್ಗೆಲ್ಲರಿಗೂ ಅದು ಕ್ಲಾರಿಟಿ ಇದೆ. ಆದ್ರೆ ಇಲ್ಲಿ ಮಿಲಾರೇಪರ್ ಅವರ ಆ ಒಂದು ಪೃಷ್ಠ ಕಲ್ಲಿನ ರೀತಿಯಲ್ಲಿ ಆಗಿರುತ್ತೆ. ಕಲ್ಲಿನ ರೀತಿಯಲ್ಲಿ ಆಗಿರುತ್ತೆ ಅಂತಂದ್ರೆ ನಾವ್ ಅರ್ಥ ಮಾಡ್ಕೋಬಹುದು ಅವರು ಆ ಒಂದು ಅಂಗಾಂಗ ಕಲ್ಲಾಗುವಂತ ರೀತಿಯಲ್ಲಿ ಅದೆಷ್ಟು ಸಾಧನೆ ಮಾಡಿರ್ಬೋದು ಅಂತ. ನಾವ್ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಮ್ಮ ಕೈಗಳು ಕಾಯಿ ಕಟ್ಟದಂಗಾಗತ್ತೆ, ಗಟ್ಟಿಯಾಗಿ ತಯಾರಾಗತ್ತೆ ನಮ್ ಚರ್ಮ. ಅದೇ ರೀತಿಯಾಗಿ ನಿರಂತರವಾಗಿ ಕೂತು 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 ಅವರ ಶರೀರ ಆ ಒಂದು ಭಾಗ ಕಲ್ಲಿನ ರೀತಿ ಆಗಿತ್ತು ಅಂತಂದ್ರೆ ನಾವು ಊಹೆ ಮಾಡ್ಕೋಬಹುದಾಗಿದೆ ಇನ್ನೆಂತ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಅವರು ತಮ್ಮ ಪೃಷ್ಠವನ್ನ ತೋರಿಸಿ ಆತನಿಗೆ ಈ ಸಾಧನೆ ಮಾಡ್ಬೇಕು ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ನಾನು ಅತ್ಯಂತ ಕಠೋರವಾಗಿ ಸಾಧನೆನ ಮಾಡಿ ಬುದ್ಧತ್ವವನ್ನ ಹೊಂದಿದ್ದೀನಿ. ನನ್ನ ಕಠೋರ ಸಾಧನೆಗೆ ಈ ಪೃಷ್ಠವೇ ಸಾಕ್ಷಿಯಾಗಿದೆ. ನೀನು ಕೂಡ ಸಾಧನೆ ಮಾಡಿ ಬುದ್ಧತ್ವವನ್ನ ಹೊಂದು ಅಂತ ಹೇಳ್ತಾರೆ. ನಂತರ ಮಿಲಾರೇಪರ್ ಅವರು ತಮ್ಮ ಹೃದಯಾಂತರಾಳದಿಂದ ಆತನಿಗೆ ಜ್ಞಾನ ಬೋಧನೆಯನ್ನ ಮಾಡ್ತಾರೆ ಮಾಸ್ಟರ್ಸ್. ಸರಿ, ಇಷ್ಟೆಲ್ಲ ಆಗತ್ತೆ. ಮಿಲಾರೇಪರ್ ಅವರಿಗೆ ತಮ್ಮ ಶರೀರದಲ್ಲಿ ವಿಷದ ಪ್ರಭಾವ ಯಾವ ರೀತಿಯಾಗಿ ಅದು ಕೆಲಸ ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಅದುವರೆಗೂ ತುಂಬಾ ಜನ ಅನೇಕ ಕಡೆಗಳಲ್ಲಿ ಅವ್ರ ಶಿಷ್ಯರಿರ್ತಾರೆ, ಅನೇಕ ಭಕ್ತರು ಅನುಚರರು ಮತ್ತೆ ಮಿಲಾರೇಪರ್ ಅವರನ್ನ ಭೇಟಿ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡುವಂತವ್ರು ತುಂಬಾ ಜನ ಇರ್ತಾರೆ. ಅವರೆಲ್ಲರಿಗೂ ಕೂಡ ಬರೋದಿಕ್ಕೆ ಸಂದೇಶವನ್ನ ಕಳಿಸ್ತಾರೆ. ಆ ಒಂದು ಸಂದೇಶ ಅಂದ್ರೆ ಮಿಲಾರೇಪರ್ ಅವರು ಎಲ್ಲಾರನ್ನೂ ಬರಕ್ ಹೇಳಿದ್ದಾರೆ ಅನ್ನುವಂತ ವಿಚಾರ ಎಲ್ಲಾರ್ಗೂ ರೀಚ್ ಆಗುತ್ತೆ. ಆ ವಿಚಾರ ಗೊತ್ತಾಗ್ತಾ ಇದ್ದಂಗೆನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂತ ಅವರು ತಂಡೋಪತಂಡವಾಗಿ ದಂಡಾಗಿ ಆ ಒಂದು ಲಾಪ್ಚಿ ಚುಬಾರ್ ಪ್ರದೇಶಕ್ಕೆ ಬರ್ತಾರೆ, ಆ ಗುಹೆ ಹತ್ರಕ್ಕೆ ಬರ್ತಾರೆ. ಆಗ ಆ ಒಂದು ಸಂದೇಶವನ್ನ ಪಡ್ಕೊಂಡಿರ್ತಕ್ಕಂಥ ಅನೇಕ ಋಷಿಗಳು, ಯೋಗಿಗಳು, ಹೆಣ್ಣು ಗಂಡು, ಹಿರಿಯರು ಕಿರಿಯರು, ಹತ್ತಿರದವರು ದೂರದವರು, ಪಂಡಿತರು ಪಾಮರರು ಸಾಧಕರು ಅನ್ನುವಂಥ ಭೇದ ಭಾವ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಲಾಪ್ಚಿ ಚುಬಾರ್ಗೆ ಸೇರ್ಕೊಳ್ತಾರೆ. ಅವರೆಲ್ಲಾರನ್ನೂ ಉದ್ದೇಶಿಸಿ ಆ ಮಹಾಯೋಗಿ ಅನೇಕ ದಿನಗಳ ಕಾಲ ಕರ್ಮಫಲ ಮತ್ತೆ ಅನುಭವಗಳ ಕುರಿತು ಹಾಗೂ ಧರ್ಮಕಾಯ, ದಿವ್ಯಕಾಯ ಹಾಗೂ ದಿವ್ಯ ಸತ್ಯದ ಕುರಿತು ಗಾಯನ ಮಾಡ್ತಾ ವಿಪುಲವಾಗಿ ಜ್ಞಾನವನ್ನ ಎಲ್ಲರಿಗೂ ಕೂಡ ಬೋಧನೆ ಮಾಡ್ತಾರೆ. ಅವರಲ್ಲಿ ಬಂದಿರುವಂತವ್ರಿಗೆ ಆ ಒಂದು ಜ್ಞಾನದ ವಿಚಾರವನ್ನ ಬೋಧನೆ ಮಾಡ್ತಾ ಇದ್ರೆ ಬೇರೆ ಲೋಕಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ದೇವಾನುದೇವತೆಗಳೆಲ್ಲರೂ ಕೂಡ ಆಕಾಶದಲ್ಲಿ ತುಂಬಿ ಹೋಗಿ ಅವರು ಕೂಡ ಆ ಬೋಧನೆಗಳನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ದೇವತೆಗಳು ಅಂತ ಅಂದ ತಕ್ಷಣ ನಮ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳು ಇದೆ. ದೇವತೆಗಳು ಅಂತಂದಾಗ ಮಾಸ್ಟರ್ಸ್ ಇಲ್ಲಿ ಒಂದು ಸೂಕ್ಷ್ಮವನ್ನ ನಾವು ಗಮನಿಸ್ಬೇಕು. ದೇವತೆಗಳಲ್ಲೂ ಕೂಡ ಹಲವಾರು ಸ್ಟೇಜಸ್ ಇರುತ್ತೆ. ಆ ಸ್ಟೇಜಸ್ ಅಲ್ಲಿ ಇರ್ತಕ್ಕಂಥವ್ರು ಒಬ್ಬೊಬ್ಬರು ಒಂದೊಂದು ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ದೇವತೆಗಳ ಒಂದು ಸ್ಥಿತಿಗಳು, ಗುಣಗಳು, ಮನೋಧರ್ಮಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಹಲವಾರು ಸ್ಟೇಜಸ್ ಅಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ದೇವತಾ ಸ್ಥಿತಿಗೆ ಹೋಗಿದ್ರು ಕೂಡ ಇನ್ನೂ ಜ್ಞಾನ ಬೇಕಾಗಿರುತ್ತೆ. ಆ ಒಂದು ಜ್ಞಾನವನ್ನ ದೇವತೆಗಳಿಗೂ ಕೊಟ್ಟಿದ್ದಾರೆ, ಅನೇಕ ರಾಕ್ಷಸರಿಗೂ ಕೊಟ್ಟಿದ್ದಾರೆ, ಅನೇಕ ಋಷಿ ಮುನಿಗಳಿಗೂ ಕೊಟ್ಟಿದ್ದಾರೆ. ಆ ರೇಂಜ್ ಆಗಿರುತ್ತೆ. ದೇವತೆಗಳನ್ನೇ ಅವರು ಜ್ಞಾನವಂತರಾಗಿ ಜ್ಞಾನ ಮಾರ್ಗದಲ್ಲಿ ನಡೆಸುವಂತ ಮಾರ್ಗದರ್ಶಕರು ಆಗಿರ್ತಾರೆ ನಮ್ಮ ಮಿಲಾರೇಪರ್ ಅವರು. ಅದು ಅವರ ರೇಂಜ್. ಬರೀ ಅದಷ್ಟೇ ಅಲ್ಲ, ಈ ಸೃಷ್ಟಿಯಲ್ಲಿ ಅವರೊಬ್ಬ ಮಹಾ ಸೃಷ್ಟಿಕರ್ತರಾಗಿ ತಯಾರಾಗಿರ್ತಕ್ಕಂಥದ್ದು. ಒಂದು ಗ್ಯಾಲಾಕ್ಸಿ ಅಲ್ಲ, ಅನೇಕ ಗ್ಯಾಲಾಕ್ಸಿಗಳನ್ನ ಸೃಷ್ಟಿ ಮಾಡಿ ಆ ಗ್ಯಾಲಾಕ್ಸಿಗಳ ಒಡೆಯನಾಗಿ ಅದನ್ನೆಲ್ಲವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥ ಪರಮ ಸೃಷ್ಟಿಕರ್ತರು, ಪರಮ ಸಹ ಸೃಷ್ಟಿಕರ್ತರಾಗಿರ್ತಕ್ಕಂಥವ್ರು. ಆ ರೇಂಜ್ ಅಲ್ಲಿ ಇರ್ತಕ್ಕಂಥವ್ರು ಮಿಲಾರೇಪರ್ ಅವರು. ಸೊ ಅವರು ಆ ಒಂದು ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ರೆ ಹಲವಾರು ಸ್ಟೇಜಸ್ ಅಲ್ಲಿ ಇರ್ತಕ್ಕಂಥ ಆ ದೇವತೆಗಳು ಆಕಾಶದಲ್ಲಿ ತುಂಬಿ ಹೋಗಿ ಅವರ ಜ್ಞಾನ ಧಾರೆಯನ್ನ ಅವರು ಕೇಳಿಸ್ಕೊಳ್ತಾ ಇದ್ದಿದ್ದು. ಆಮೇಲೆ ಆ ಸ್ಥಳಕ್ಕೆ ಬಂದಿರ್ತಕ್ಕಂಥ ಅನೇಕರು ಇರ್ತಾರಲ್ವಾ, ಅವರೆಲ್ಲರಲ್ಲೂ ಆ ಒಂದು ಜ್ಞಾನವನ್ನ ಕೇಳಿಸ್ಕೊಂಡು ಆನಂದ ಅನ್ನೋದು ಅವರ ಅಂತರಂಗದಿಂದ ಉಕ್ಕಿ ಹರಿಯುತ್ತೆ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯಗಳಲ್ಲಿ ನಡೆಯುತ್ತೆ ಮಾಸ್ಟರ್ಸ್. ಎಲ್ಲಾರ್ಗೂ ಕೂಡ ದಿವ್ಯವಾದ ಸಂಗೀತ ಕೇಳಿಸುತ್ತೆ, ಘಂಟಾನಾದ ಕೇಳಿಸುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ಕಡೆ ಸುವಾಸನೆಗಳ ಒಂದು ಪರಿಮಳ ಹರಡುತ್ತೆ. ಆ ಎಲ್ಲ ಅನುಭೂತಿಯನ್ನ ಅಲ್ಲಿರ್ತಕ್ಕಂಥವ್ರು ಬಹಳಷ್ಟು ಜನ ಅದನ್ನ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಆ ಭೂಮಿಯ ಆ ಒಂದು
ಸಮಾರಂಭ ಏನಿತ್ತು ಅದು ಅತ್ಯಂತ ಪವಿತ್ರವಾದ ಅಪರೂಪವಾಗಿರ್ತಕ್ಕಂಥ ಸಮ್ಮೇಳನ ಈ ಭೂಮಿ ಮೇಲೆ ಅಂತ ದೇವಾನುದೇವತೆಗಳೆಲ್ಲರೂ ಕೂಡ ಅದನ್ನ ಭಾವಿಸ್ತಾರೆ. ಅದೇ ರೀತಿಯಾಗಿ ಅವರು ಮಾತಾಡ್ಕೊಳ್ತಾರೆ. ಆಮೇಲೆ ತೀವ್ರವಾದ ತುಡಿತ ಮತ್ತೆ ಆರ್ಥ ಭಾವನೆಯಿಂದ ಯಾರ್ಯಾರೆಲ್ಲ ಸಾಧನೆ ಮಾಡ್ತಾ ಇರುವಂತವ್ರು ಅಲ್ಲಿ ಹೋಗಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ಸರ್ತಿಗೆ ಅವ್ರಿಗೆ ನಿರ್ವಾಣ ಸ್ಥಿತಿ ಅನ್ನುವಂಥದ್ದು ಉಂಟಾಗುತ್ತೆ. ಅಷ್ಟು ಅದ್ಭುತಗಳು ಅಲ್ಲಿ ನಡೀತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ. ಆ ಮಹಾಯೋಗಿ ಎಲ್ಲರನ್ನ ಉದ್ದೇಶಿಸಿ, ನಾವೆಲ್ಲರೂ ಕೂಡ ಪೂರ್ವ ಜನ್ಮಗಳಲ್ಲಿ ಅನೇಕ ಸತ್ಕರ್ಮಗಳನ್ನ ಮಾಡಿದ್ದು ಸತ್ಯ ಮಾರ್ಗದ ಮೇಲೆ ದೃಷ್ಟಿಯನ್ನ ಇರಿಸಿದ್ರಿಂದ ನಾವೆಲ್ಲರೂ ಇವತ್ತು ಇಲ್ಲಿ ಭೇಟಿಯಾಗಿದ್ದೇವೆ. ಈ ಬೋಧನೆಗಳನ್ನ ಬಿಡದಂತೆ ಎಲ್ಲರೂ ಆಚರಣೆ ಮಾಡ್ರಿ, ಸಾಧನೆ ಮಾಡ್ತಾ ಧ್ಯಾನವನ್ನ ಮಾಡ್ರಿ, ಪುನಃ ನಾವು ಭೇಟಿ ಆಗಬಹುದು. ನಾನು ಯಾವ ಲೋಕದಲ್ಲೇ ಇದ್ರೂ ಕೂಡ ನಾನು ನಿಮ್ಮನ್ನ ಅನುಗ್ರಹಿಸ್ತಾ ಇರ್ತೇನೆ. ದೃಢವಾದ ವಿಶ್ವಾಸವನ್ನ, ಶ್ರದ್ಧೆಯನ್ನ, ಭಕ್ತಿಯನ್ನ ಇರಿಸಿ ಧ್ಯಾನ ಮಾಡ್ರಿ, ತಪ್ಪದೇ ಮುಕ್ತಿಯನ್ನ ಪಡ್ಕೊಳ್ತೀರಿ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲ. ಎಲ್ಲರೂ ಆನಂದವಾಗಿ ಜೀವಿಸಿ ಅಂತನ್ಬಿಟ್ಟು ಎಲ್ಲರಿಗೂ ಕೂಡ ಮಿಲಾರೇಪರ್ ಅವರು ಹೇಳ್ತಾರೆ ಮಾಸ್ಟರ್ಸ್. ಆಮೇಲೆ ಅಷ್ಟೆಲ್ಲ ಆದ್ಮೇಲೆ ಆ ಸಮಾರಂಭ ಮುಕ್ತಾಯ ಆಗತ್ತೆ. ವಿವಿಧ ಪ್ರಾಂತ್ಯಗಳಿಂದ ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಮತ್ತೆ ಪುನಃ ಅವರು ತಮ್ಮ ತಮ್ಮ ಪ್ರಾಂತ್ಯಗಳಿಗೆ ಹಿಂತಿರುಗ್ತಾರೆ. ಆ ರೀತಿಯಾಗಿ ಹಿಂತಿರುಗದ್ಮೇಲೆ ಇಲ್ಲಿ ಮತ್ತೆ ಅಲ್ಲಿ ಯಾರು ಉಳ್ಕೊಳ್ತಾರೆ ಅಂತಂದ್ರೆ ಆ ಒಂದು ಆ ಊರ್ನವರು ಮತ್ತೆ ಅವರ ಶಿಷ್ಯರು ಅಷ್ಟು ಜನ ಮಾತ್ರ ಉಳ್ಕೊಳ್ತಾರೆ. ದೂರದಿಂದ ಬಂದಿರ್ತಕ್ಕಂಥವರೆಲ್ಲರೂ ಅವರ ಸ್ವಸ್ಥಳಗಳಿಗೆ ಹಿಂತಿರುಗ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಆ ಊರಿನವ್ರಿಗೆ ಮತ್ತೆ ಶಿಷ್ಯರಿಗೆ ಅವ್ರು ಮತ್ತೆ ತಮಗೆ ಅವ್ರಿಗೆ ಏನ್ ಅವಶ್ಯಕತೆ ಇರುತ್ತೋ, ಅವ್ರು ಏನ್ ಸಂದೇಹಗಳನ್ನ ಕೇಳ್ತಾರೋ, ಏನ್ ಪ್ರಶ್ನೆಗಳನ್ನ ಕೇಳ್ತಾರೋ ಅದನ್ನ ಬೋಧನೆ ಮಾಡೋದಿಕ್ಕೆ ಅವರು ಶುರು ಮಾಡ್ತಾರೆ. ಈ ರೀತಿಯಾಗಿ ಅವರು ಬೋಧನೆ ಮಾಡಿ ಉಪದೇಶಗಳನ್ನು ಕೂಡ ನೀಡ್ತಾರೆ. ಆಮೇಲೆ ಮಿಲಾರೇಪರ್ ಅವರು ಅವ್ರಿಗೆ ಏನು ವಿಷ ಪ್ರಯೋಗ ಆಗಿರುತ್ತೆ, ಆ ವಿಷ ಪ್ರಯೋಗ ಅವ್ರ ಮೇಲೆ ಏನು ಪ್ರಭಾವ ಬೀರ್ಬಾರ್ದು ಅನ್ನುವಂತ ಕಾರಣಕ್ಕೆ ಅವರ ಶಿಷ್ಯರೆಲ್ಲರೂ ಕೂಡ ಅವರೆಲ್ಲರೂ ಮಿಲಾರೇಪರ್ನ ತಡೆಯುವಂತ ಸಲುವಾಗಿ ಪೂಜೆಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನೀವು ಶರೀರವನ್ನ ಬಿಡ್ಬೇಡ್ರಿ, ನೀವು ಶರೀರದಲ್ಲಿ ನಮ್ ಜೊತೆನೆ ನಮ್ಮನ್ನೆಲ್ಲರನ್ನು ಕೂಡ ಕರುಣಿಸಿ ಅಂತ ಬೇಡ್ಕೊಳ್ತಾರೆ ಮಾಸ್ಟರ್ಸ್. ಆಗ ಆ ಮಹಾ ಸದ್ಗುರುಗಳಾಗಿರ್ತಕ್ಕಂಥ ಮಿಲಾರೇಪರ್ ಅವರು ಏನ್ ಹೇಳ್ತಾರೆ ಗೊತ್ತಾ, ಈ ದೇಹ ಬಂದಿರೋದು ಯಾವುದೋ ಒಂದು ದಿನ ಹೋಗೋದಿಕ್ಕೆ, ಆ ಕರ್ತವ್ಯ ಯಾವ ರೀತಿಯಾಗಿ ನಡಿಬೇಕಾಗಿದೆಯೋ ಆ ಕೆಲಸ ಅದನ್ನ ನಡೆಯೋದಿಕ್ಕೆ ಬಿಡಿ ಅಂತನ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ವಿಷದ ಪ್ರಭಾವ ಹೊರಗಡೆಗೆ ಕಾಣಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಆಗುತ್ತೆ. ಆ ವಿಷದ ಪ್ರಭಾವ ಅಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾದ ತಕ್ಷಣ ಇವರು ಶಿಷ್ಯರಿಗೆ ತಡ್ಕೊಳಕ್ಕಾಗೋದಿಲ್ಲ. ಅವರೆಲ್ಲರೂ ದೇವತೆಗಳಿಗೆ ಪೂಜೆಯನ್ನ ಮಾಡ್ತಾರೆ, ಔಷಧಿಯನ್ನ ರೆಡಿ ಮಾಡಿ ಇದನ್ನ ಸ್ವೀಕಾರ ಮಾಡಿ ಅಂತ ತುಂಬಾ ಆರ್ಥ ಭಾವನೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆದ್ರೆ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಆ ಮಹಾಯೋಗಿ ತಮ್ಮ ಒಂದು ಕ್ಲಾರಿಟಿ ಏನಿದೆ ಅದರಿಂದ ಒಂದು ಚೂರು ಆ ಕಡೆ ಈ ಕಡೆ ಬರುವಂತವ್ರು ಆಗಿರ್ಲಿಲ್ಲ. ಅವ್ರು ತುಂಬಾ ಸ್ಪಷ್ಟವಾಗಿ ವಿವರಿಸ್ತಾರೆ, ಯೋಗಿ ಆಗಿರೋನು ದೇಹದ ಸ್ಥಿತಿಯನ್ನ ಧ್ಯಾನದಿಂದ ಭಕ್ತಿಯಿಂದ ದಾಟಬೇಕು. ನಾವೆಲ್ಲರೂ ಕೂಡ ಇವುಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಫ್ರೆಂಡ್ಸ್. ಇದನ್ನ ನಾವೆಲ್ಲರೂ ಗಮನ ಇಟ್ಟು ತಿಳ್ಕೊಳ್ಳೋಣ. ಯೋಗಿ ಆಗಿರೋನು ದೇಹದ ಸ್ಥಿತಿಯನ್ನ ಧ್ಯಾನದಿಂದ ಭಕ್ತಿಯಿಂದ ದಾಟಬೇಕು ಅಷ್ಟೇ ಹೊರತು ಅದಕ್ಕೆ ಇರೋಂತ ಅನಾರೋಗ್ಯವನ್ನ ಗುಣಪಡಿಸ್ಕೋಬೇಕು ಅಂತ ಪೂಜೆಗಳನ್ನ ಪ್ರಾರ್ಥನೆಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಈ ಮಾತನ್ನ ಯಾರಿಗೆ ಹೇಳಿರೋದು? ಯೋಗಿಗಳಿಗೆ. ಯೋಗಿ ಆಗಿರೋರು ತಮ್ಮ ಶರೀರಕ್ಕೆ ಬಂದಿರ್ತಕ್ಕಂಥ ಕಾಯಿಲೆಯನ್ನ ಈ ರೀತಿಯಾಗಿ ಕಳ್ಕೋಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಯೋಗಿಗಳು ಹೇಳಿದ್ದಾರೆ, ನಮ್ಮಂತವ್ರಿಗಲ್ಲ, ನಾವಿನ್ನು ಆ ಮಟ್ಟದಲ್ಲಿ ಇರುವಂತವ್ರು ಅಲ್ಲ. ಅವ್ರು ಹೇಳಿರುವಂತ ರೀತಿಯಲ್ಲಿ ನಮ್ ಶರೀರಕ್ಕೆ ಕಾಯಿಲೆ ಬಂದಿದೆ ಅಂತಂದ್ರೆ ಅವಾಗ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರ ಅವಶ್ಯಕತೆನೇ ಇರೋದಿಲ್ಲ. ಏನ್ ಬಂದಿದ್ಯೋ ಬರ್ಲಿ ಬಿಡು, ಈ ರೋಗದಲ್ಲಿ ನಾವು ಸಾಯ್ಬೇಕು ಅನ್ನೋಗಿದ್ರೆ ಸಾಯೋಣ ಬಿಡು ಅನ್ನೋಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಇರ್ತಾ ಇದ್ವಿ. ಆದ್ರೆ ನಾವ್ ಯಾರು ಕೂಡ ಇನ್ನೂ ಆ ಮಟ್ಟದಲ್ಲಿ ಇರುವಂತವ್ರು ಅಲ್ಲ. ಶರೀರವನ್ನ ಕಾಪಾಡ್ಕೊಳ್ತಾ ಈ ಶರೀರದಲ್ಲಿ ಅನೇಕ ಅನುಭವ ಪಾಠಗಳನ್ನ ನಾವು ಕಲಿಬೇಕಾಗಿರುವಂತವ್ರು. ಸೊ ಶರೀರದ ಧರ್ಮದ ಬಗ್ಗೆನೂ ನಾವು ತಿಳ್ಕೊಬೇಕಾಗಿರುವಂತವ್ರು, ಶರೀರದಲ್ಲಿ ಇನ್ನು ಆಧ್ಯಾತ್ಮದ ವಿಚಾರಗಳನ್ನ ಕೂಡ ನಾವು ತಿಳ್ಕೊಬೇಕಾಗಿರ್ತಕ್ಕಂಥವ್ರು. ಸೊ ಮತ್ತೊಂದ್ಸರ್ತಿ ಇದೇ ವಿಚಾರವನ್ನ ನಾನು ರಿಪೀಟ್ ಮಾಡ್ತೀನಿ ಮಾಸ್ಟರ್ಸ್, ಗಮನಿಸ್ಕೊಳ್ಳೋಣ.
ಯೋಗಿಯು ದೇಹ ಸ್ಥಿತಿಯನ್ನು ಧ್ಯಾನದಿಂದ ಭಕ್ತಿಯಿಂದ ದಾಟಬೇಕು ಅಷ್ಟೇ ಹೊರತು ಅದಕ್ಕೆ ಇರುವಂತಹ ಅನಾರೋಗ್ಯವನ್ನು ಗುಣಪಡಿಸ್ಕೊಳ್ಬೇಕು ಅಂತ ಪೂಜೆಗಳನ್ನ ಪ್ರಾರ್ಥನೆಗಳನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಧರ್ಮ ಸಾಧನೆಯ ಮಾರ್ಗದಲ್ಲಿ ಶರೀರಕ್ಕೆ ಉಂಟಾಗಿರ್ತಕ್ಕಂಥ ಯಾವುದೇ ರೋಗವನ್ನಾಗಲಿ, ಯಾವುದೇ ಅವಮಾನ, ನೋವು, ದುಃಖವನ್ನಾಗಲಿ ಆತ್ಮ ಪುರೋಭಿವೃದ್ಧಿಗೆ ಅವಕಾಶವಾಗುವಂತ ರೀತಿಯಲ್ಲೇ ಅದನ್ನ ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಈ ಶರೀರದಲ್ಲಿದ್ದೀವಿ, ಇವಾಗ ಈ ಒಂದು ಸ್ಥಿತಿಗಳನ್ನ ದಾಟಿ ಮುಂದಕ್ಕೆ ಹೋಗ್ಬೇಕು ಅಂತ ಸಾಧನೆ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದೀವಿ, ಸಾಧನೆ ಮಾರ್ಗದಲ್ಲಿ ಇದ್ದೀವಿ. ಈ ಮಾರ್ಗದಲ್ಲಿ ಇರ್ಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಅವಮಾನಗಳು ನಮ್ಗೆ ಜೀವನದಲ್ಲಿ ಎದುರಾಗ್ತಾ ಇರುತ್ತೆ. ಇನ್ನು ಅವಮಾನ, ನೋವು, ದುಃಖ ಇವೆಲ್ಲ ಕೂಡ ಉಂಟಾಗ್ತಾ ಇರುತ್ತೆ. ಆದ್ರೆ ಆ ಅವಮಾನ, ನೋವು, ದುಃಖ ಆಯ್ತು ಅಂತ ಮನಸ್ಸಿನಲ್ಲಿ ದ್ವೇಷವನ್ನ, ಕೋಪವನ್ನ, ಅಸೂಯೆಯನ್ನ ನಾವೆಲ್ಲರೂ ಬಹಳ ಸಾಮಾನ್ಯವಾಗಿ ತುಂಬಿಕೊಳ್ತಾ ಇರ್ತೀವಿ. ಆ ಒಂದು ಸ್ಥಿತಿಗಳಲ್ಲಿ ರಿಯಾಕ್ಟ್ ಮಾಡುವಂಥದ್ದು ನಡೀತಾ ಇರುತ್ತೆ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ಓಹೋ ನನ್ಗೆ ಇಂಥ ಒಂದು ಪರಿಸ್ಥಿತಿ ಉಂಟಾದ್ರೆ ನನ್ನ ಒಳಗಡೆ ನನ್ಗೆ ಇಂಥ ಒಂದು ಭಾವೋದ್ವೇಗ ಉಂಟಾಗ್ತಾ ಇದೆ, ಇದು ಬೇಡ. ಕೋಪ, ದ್ವೇಷ, ಅಸೂಯೆ ಇವೆಲ್ಲ ಕೂಡ ಬೆಂಕಿ ಇದ್ದಂಗೆ. ಈ ಬೆಂಕಿಯನ್ನ ನಾನು ಬೇರೆಯವ್ರ ಮೇಲೆ ಎರಚಬೇಕು ಅಂತ ನಾನು ಆ ಬೆಂಕಿಯನ್ನ ಕೈಗೆ ತಗೊಂಡ್ರೆ ಫಸ್ಟ್ ಆ ಬೆಂಕಿ ನನ್ನನ್ನ ಸುಡುತ್ತೆ, ನನ್ನನ್ನ ಸುಟ್ಟು ಮತ್ತೆ ಬೇರೆಯವ್ರನ್ನ ಸುಡುವಂತ ಕೆಲಸ ಮಾಡುತ್ತೆ. ಅಲ್ಲಿ ಸುಟ್ಟೋಗುತ್ತೆ, ಇಲ್ಲಿ ಸುಟ್ಟೋಗುತ್ತೆ, ಏನು ಉಳಿಯೋದಿಲ್ಲ, ಬರೀ ಬೂದಿ ಇರುತ್ತೆ ಅನ್ನುವಂತ ವಿಚಾರವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ನಮ್ಮ ಜೀವನದಲ್ಲಿ ಏನೇ ಬಂದ್ರೂ ಕೂಡ ನಾವ್ ಯಾವ್ದಕ್ಕೂ ಕೂಡ ಜಗ್ಗೋದು ಬೇಡ, ಬಗ್ಗೋದು ಬೇಡ, ಯಾವುದಕ್ಕೂ ಕೂಡ ನಾವು ಹೆದರೋದು ಕೂಡ ಬೇಕಾಗಿಲ್ಲ. ಆ ರೀತಿಯಾಗಿ ನಾವು ನಡೆಯೋಣ ಮಾಸ್ಟರ್ಸ್. ನೋಡ್ರಿ, ಅದಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಇಂಥ ಮಹಾತ್ಮರ ಜೀವನ ಚರಿತ್ರೆಗಳಿಂದ ನಮ್ಗೆ ಸಿಗ್ತಾ ಬರುತ್ತೆ. ಇದೇ ಮಾತನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸಹಿಸಿಕೊಳ್ಳುವ ಗುಣವನ್ನ ಬೆಳೆಸಿಕೊಳ್ಳುವುದಕ್ಕೆ ಆ ಎಲ್ಲ ನೋವು, ದುಃಖ, ಅವಮಾನಗಳು ಒಂದು ಅತ್ಯುತ್ತಮವಾದ ಅವಕಾಶ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಕೃತಜ್ಞತಾ ಭಾವನೆಯಿಂದ ಇರ್ಬೇಕು ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅಷ್ಟೇ ಅಲ್ಲದೆ ನನಗೆ ಈ ಯಾವುದೇ ಪೂಜೆಗಳು, ಔಷಧಿಗಳು, ಅವುಗಳ ಸಹಕಾರ ನನಗೆ ಬೇಕಾಗಿಲ್ಲ. ಯಾವ ದೇವತೆಗಳ ಭೂತಗಳ ಸಹಕಾರ ನನಗೆ ಬೇಕಾಗಿಲ್ಲ. ನೀವು ಯಾರೊಬ್ರು ಕೂಡ ಆ ದೇವತೆಗಳಿಗೆ, ಭೂತಗಳಿಗೆ, ಬೇರೆ ಶಕ್ತಿಗಳಿಗೆ ನೀವು ಪ್ರಾರ್ಥನೆಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಇದೆಲ್ಲದಕ್ಕೂ ಅತೀತನಾಗಿರುವವನು ಅಂತ ಹೇಳ್ತಾ ಇದ್ದಾರೆ. ವಿಷ ಕುಡಿದ್ಮೇಲೆ ಶರೀರದಲ್ಲಿ ವಿಷದ ಪ್ರಭಾವ ಇದೆ. ಆದ್ರೆ ಇವಾಗ ಹೇಳುವಾಗ ಮಾತ್ರ ಇದೆಲ್ಲದಕ್ಕೂ ನಾನು ಅತೀತನಾಗಿರೋನು ಅಂತ ಹೇಳ್ತಾ ಇದ್ದಾರೆ. ವಿಷ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ಇದಕ್ಕೆ ಅತೀತನಾಗಿರೋನು ಅಂತ ಅದ್ ಹೆಂಗ್ ಹೇಳ್ತಾರೆ ಇವರು? ಸಾಮಾನ್ಯ ಮನುಷ್ಯರ ತರ ಅವ್ರ ಶರೀರಕ್ಕೂ ವಿಷ ಅನ್ನೋದು ಕೆಲಸ ಮಾಡ್ತಾ ಇದೆಯಲ್ಲ. ಇನ್ ಇವರು ಶರೀರಕ್ಕೆ ಅತೀತವಾಗಿ ಹೇಗಿರಕ್ ಸಾಧ್ಯ ಅನ್ನುವಂತ ಒಂದು ಕೋನದಲ್ಲಿ ನನಗೆ ಸಂದೇಹ ಬಂದಾಗ ಮುಂದಿನ ವಿಚಾರಗಳನ್ನ ಟ್ರಾನ್ಸ್ಲೇಷನ್ ಮಾಡ್ತಾ ಅದಕ್ಕೆ ನನಗೆ ಅಲ್ಲೇ ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಪಂಚಭೂತಗಳಿಂದ ತಯಾರಾದಂತ ರೋಗಗಳು ನನ್ನ ಈ ಶರೀರದೊಳಗೆ ಯಾವ ರೀತಿಯಾಗಿ ತಯಾರಾಗತ್ತೆ ಅಂತಂದ್ರೆ ದಿವ್ಯವಾದ ಆನಂದವಾಗಿ ಪರಿವರ್ತನೆ ಆಗ್ಬಿಡತ್ತೆ. ಆ ರೋಗಗಳು ದಿವ್ಯವಾದ ಆನಂದವಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳಿದಾಗ ಇಲ್ಲಿ ನನಗೆ ರಮಣ ಮಹರ್ಷಿಯವರು ನನಗೆ ನೆನಪಾಗ್ತಾ ಇದ್ದಾರೆ. ರಮಣ ಮಹರ್ಷಿ ಅವ್ರಿಗೆ ಟ್ರೋತ್ ಕ್ಯಾನ್ಸರ್ ಇತ್ತು. ಕೈಯಲ್ಲಿ ಅವ್ರಿಗೆ ಕ್ಯಾನ್ಸರ್ ಇತ್ತು. ರಾಮಕೃಷ್ಣ ಪರಮಹಂಸರು ಕೂಡ ಇಲ್ಲಿ ನೆನಪಾಗ್ತಾ ಇದ್ದಾರೆ, ಅವ್ರಿಗೆ ಗಂಟ್ಲಿಗೆ ಕ್ಯಾನ್ಸರ್ ಬಂದಿತ್ತು. ಅವರಿಬ್ರು ಕೂಡ ಆ ಒಂದು ರೋಗದಲ್ಲಿ ತಮ್ಮ ಶರೀರವನ್ನ ಅವರು ಸವಿಸ್ತಾ ಇದ್ರು. ಅಲ್ಲಿ ರಾಮಕೃಷ್ಣ ಪರಮಹಂಸರು ಟ್ರೋತ್ ಕ್ಯಾನ್ಸರ್ ಬಂದಾಗ ಅವರು ಮಾತಾಡಕ್ಕೂ ಆಗದಂಗೆ ನರಳ್ತಾ ಶರೀರವನ್ನ ನೆಲದ ಮೇಲೆ ಮಲಗಿಸ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ವಿವೇಕಾನಂದರು ಅವ್ರ ಹತ್ರನೇ ಇದ್ದು ಅವರು ಶುಶ್ರೂಷೆ ಮಾಡ್ತಾ ಇದ್ರು. ವಿವೇಕಾನಂದರು ಯಾವ ಮಟ್ಟದಲ್ಲಿ ಇರ್ತಕ್ಕಂಥ ಅವೇರ್ನೆಸ್ ಅಲ್ಲಿ ಇರ್ತಕ್ಕಂಥ ಯೋಗಿ ಅಂತಂದ್ರೆ ಅವರ ಗುರುಗಳನ್ನ ಪ್ರತಿಯೊಂದು ಹಂತದಲ್ಲೂ ಪರೀಕ್ಷೆ ಮಾಡ್ಕೊಂಡೇ ಬಂದಿದ್ದಾರೆ. ತಮ್ಮ ಗುರುಗಳನ್ನ ಪ್ರತಿಯೊಂದು ಹಂತದಲ್ಲೂ ಗಮನಿಸ್ತಾ ವೆದರ್ ಹಿ ಈಸ್ ರೈಟ್ ಆರ್ ರಾಂಗ್, ನಿಜವಾಗ್ಲೂ ಇವ್ರ ಗುರುಗಳ ಅಲ್ಲ ಅಂತ ಪರೀಕ್ಷೆ ಮಾಡೋ ರೇಂಜ್ ಅಲ್ಲೇ ವಿವೇಕಾನಂದರು ಇದ್ರು ಅಂದ್ರೆ ಇನ್ನೆಂತ ಕಾನ್ಫಿಡೆನ್ಸ್ ಅವ್ರದ್ದು, ಇನ್ನೆಂತ ಆತ್ಮವಿಶ್ವಾಸ. ಅದನ್ನ ಪದಗಳಲ್ಲಿ ನಾವು ಊಹೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ರಾಮಕೃಷ್ಣ ಪರಮಹಂಸರು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರು ಮಲಗಿರ್ಬೇಕಾದ್ರೆ ಅವ್ರಿಗೊಂದು ಡೌಟ್ ಬರುತ್ತೆ. ಬೀಸಣಿಗೆ ತಗೊಂಡು ಬೀಸ್ತಾ ಇರ್ತಾರೆ, ಡೌಟ್ ಬರುತ್ತೆ. ಇವರು ಎಂತ ಅವತಾರ ಪುರುಷರಾಗಿರುವಂತ ಇವರು ಗಂಟ್ಲಿಗೆ ಕ್ಯಾನ್ಸರ್ ಬಂದು ಒಬ್ಬರ ಹತ್ರನು ಮಾತಾಡಕ್ ಆಗ್ದಂಗೆ ನರಳ್ತಾ ಮಲಗಿದಾರಲ್ಲ, ಅವ್ರಿಗೆ ಬಂದಿರುವಂತ ಕ್ಯಾನ್ಸರ್ನ ಅವರೇ ವಾಸಿ ಮಾಡ್ಕೋಬಹುದಲ್ಲ.
ಅನ್ನುವಂತ ಸಂದೇಹ ಅವ್ರಿಗೆ ಬಂದ ಕೂಡ್ಲೆ ಮಲ್ಗಿರುವಂತ ರಾಮಕೃಷ್ಣ ಪರಮಹಂಸರು ಟಕ್ ಅಂತ ಎದ್ಬಿಟ್ಟು, ಅಯ್ಯೋ ಮುಟ್ಟಾಳ, ಇನ್ನೂ ನನ್ ಬಗ್ಗೆ ನಿನಗೆ ಡೌಟ್ ಇದೆಯಾ, ಇನ್ನೂ ನನ್ ಬಗ್ಗೆ ನಿನ್ಗೆ ಅರ್ಥ ಆಗಿಲ್ವಾ, ನನಗೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಈ ಶರೀರಕ್ಕೆ ಬಂದಿದೆ, ನನಗ್ ಬಂದಿಲ್ಲ, ನಾನ್ ಆರಾಮಾಗೇ ಇದ್ದೀನಿ ಅಂತ ಅಂದ್ಬಿಟ್ಟು ಅವರು ಸಂದೇಹವನ್ನ ಪರಿಹಾರ ಮಾಡಿ ಟಕ್ಕಂತ ಹಂಗೆ ಮತ್ತೆ ಆ ಶರೀರದಲ್ಲಿ ಹಾಗೆ ಮಲಗ್ತಾರೆ. ಆಗ ಅವ್ರಿಗೆ ಕನ್ಫರ್ಮ್ ಆಗತ್ತೆ, ಈ ನನ್ನ ಗುರುಗಳು ಸಾಮಾನ್ಯವಾದಂತವ್ರು ಅಲ್ಲ, ಇವರು ಶರೀರಕ್ಕೆ ಅತೀತವಾಗಿರ್ತಕ್ಕಂಥವ್ರು, ಭೌತಿಕತೆಗೆ ಅತೀತವಾಗಿರ್ತಕ್ಕಂಥವ್ರು ಅನ್ನುವಂಥದ್ದು ಅಲ್ಲಿ ಅವ್ರಿಗೆ ಅರ್ಥ ಆಗತ್ತೆ. ಇಲ್ಲಿ ನನಗೂ ಅದೇ ರೀತಿ ಸಂದೇಹ ಬಂದಾಗ ಈ ಒಂದು ವಿವರಣೆ ನನಗೆ ಕ್ಲಾರಿಟಿ ಕೊಟ್ಟಿರ್ತಕ್ಕಂಥದ್ದು. ಪಂಚಭೂತಗಳಿಂದ ತಯಾರಾಗುವಂತ ಈ ರೋಗಗಳು ನನ್ನ ಶರೀರದೊಳಗಡೆ ಬಂದಾಗ ಅದು ದಿವ್ಯವಾದ ಆನಂದವಾಗಿ ಪರಿವರ್ತನೆ ಆಗತ್ತೆ. ಚರ್ಮ ಚಕ್ಷುಗಳಿಗೆ ಕಾಣಿಸುವಂತ ಭ್ರಾಂತಿಮಯವಾಗಿರ್ತಕ್ಕಂಥ ಈ ಭೌತಿಕ ಶರೀರ ಮತ್ತು ಮನಸ್ಸು ಅನಂತ ಪ್ರಕಾಶದಲ್ಲಿ ಬೆರೆತು ಹೋಗುವಂತ ಸಮಯ ಬಂದಿರೋದ್ರಿಂದ ಈ ಶರೀರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಔಷಧೋಪಚಾರ ಬೇಕಾಗಿಲ್ಲ. ನಾನು ಈ ಶರೀರವನ್ನ ತ್ಯಜಿಸಿದ ಮೇಲೆ ಇದಕ್ಕೆ ಕರ್ಮಕಾಂಡಗಳ ಅವಶ್ಯಕತೆನೂ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದು ಯಾಕೆ ಕರ್ಮಕಾಂಡಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಅನ್ನುವಂತ ಪ್ರಶ್ನೆ ಅಲ್ಲೇ ನನಗೆ ಉಂಟಾದಾಗ ಮುಂದಿನ ವಿವರಗಳು ನನಗೆ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಾಪಂಚಿಕ ಮನುಷ್ಯರು ಇಲ್ಲಿ ಮಾಸ್ಟರ್ಸ್ ಇವಾಗ ನಾನು ಏನ್ ತಿಳಿಸ್ತೀನಿ ಖಂಡಿತವಾಗಿಯೂ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ ಎಲ್ಲರೂ. ಯಾಕೆಂದ್ರೆ ಇದು ತುಂಬಾ ನಮಗೆ ಮೋಟಿವೇಟ್ ಮಾಡುವಂತ ವಿಚಾರಗಳಾಗಿದೆ. ಪ್ರಾಪಂಚಿಕ ಮನುಷ್ಯರು ಪಾಪಕರ್ಮಗಳನ್ನ ಮಾಡಿ ಅದಕ್ಕನುಗುಣವಾಗಿ ಬಂದಂತ ಜನ್ಮ, ವಯಸ್ಸು, ವೃದ್ಧಾಪ್ಯ, ರೋಗಗಳು, ಮರಣ ಇವುಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅನೇಕ ರೀತಿಯಾಗಿರ್ತಕ್ಕಂಥ ವ್ರತಗಳನ್ನ, ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ರಾಜನ ಅಧಿಕಾರವಾಗಲಿ, ವೀರೋಚಿತ ಘನ ಕಾರ್ಯಗಳಿಂದಾಗಲಿ, ಹೊಟ್ಟೆಯನ್ನು ಸಂತೋಷ ಪಡಿಸುವುದರಿಂದಾಗಲಿ, ಹೇಡಿತನದಿಂದ ಓಡಿ ಹೋಗುವುದರಿಂದಾಗಲಿ, ಅತಿ ಸಮರ್ಥವಂತನಾದ ವಕೀಲನ ವಾಕ್ಚಾತುರ್ಯದಿಂದಾಗಲಿ, ತನ್ನ ಬಳಿ ಇರುವ ಸಿರಿ ಸಂಪತ್ತುಗಳಿಂದಾಗಲಿ, ಬಂಧು ವರ್ಗದವರಿಂದಾಗಲಿ, ಶಕ್ತಿಯಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಮಾಡಿದ ಕರ್ಮಗಳ ಫಲಿತವನ್ನು, ಕಾಲವು ನಿರ್ಣಯಿಸಿದ ವಿಧಿಯನ್ನು ಒಂದು ಕ್ಷಣ ಕೂಡ ತಡೆಯಲಾಗದು, ಬದಲಿಸಲಾಗದು. ಯಾರೂ ಬದಲಿಸಲು ಸಾಧ್ಯವಿಲ್ಲದ ಈ ಕಾಲ ನಿರ್ಣಯದ ವಿಧಿಯನ್ನು ಯಾವುದೇ ಪದ್ಧತಿ ಅಥವಾ ಮಾರ್ಗವಾಗಲಿ, ವ್ರತ, ಪೂಜೆ, ಶಾಂತಿ, ಹೋಮ, ಹವನ, ಅತಿ ಕಷ್ಟಕರವಾದ ಮತ್ತು ಆಶ್ಚರ್ಯಕರವಾದ ತೀವ್ರ ನಿಯಮಗಳ, ನಿಬಂಧನೆಗಳ ಆಚರಣೆಗಳಿಂದಾಗಲಿ ತಡೆಯೋದಿಕ್ಕೆ ಅಥವಾ ಖರೀದಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಈ ಪೂಜೆ ಮಾಡಿದ್ರೆ ಈ ಗಂಡಾಂತರ ತಪ್ಪೋಗುತ್ತೆ, ಈ ಒಂದು ವ್ರತ ಮಾಡಿದ್ರೆ ಇಂಥ ಒಂದು ಅನಿಷ್ಟ ತಪ್ಪೋಗ್ಬಿಡುತ್ತೆ ಅಂತ ನಾವೆಲ್ಲ ಭಾವಿಸ್ತಾ ಇರ್ತೀವಿ. ಒಂದು ವೇಳೆ ತಪ್ಪೋಯ್ತು ಅಂತಂದ್ರೆ ಅದು ಆ ಒಂದು ಕ್ಷಣಕ್ಕೆ ಮಾತ್ರ ಇರ್ಬೋದು, ಆ ಒಂದು ಕ್ಷಣಕ್ಕೆ ಮಾತ್ರ ಇರ್ಬೋದು. ಆದ್ರೆ ನಿಜವಾಗ್ಲೂನು ಕರ್ಮಗಳ ಪ್ರಕ್ಷಾಳನೆ ಯಾವಾಗ ಆಗುತ್ತೆ ಅಂತಂದ್ರೆ ನಮ್ಮಲ್ಲಿ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಬಂದಾಗ ಮಾತ್ರ ಕರ್ಮಗಳ ಪ್ರಕ್ಷಾಳನೆ ಆಗುವಂಥದ್ದು ಅಲ್ಲಿ ನಡೆಯುತ್ತೆ. ಗುರುಗಳು ಅದನ್ನ ಸ್ವೀಕಾರ ಮಾಡ್ಬಿಡ್ಬೋದು, ಸದ್ಗುರುಗಳು, ಮಹಾಗುರುಗಳು ಸ್ವೀಕಾರ ಮಾಡ್ಬಿಡ್ಬೋದು. ಅವರು ಏನ್ ಕರ್ಮಗಳಿರುತ್ತೆ ಎಲ್ಲ ಅವರೇ ತಗೊಂಡ್ಬಿಟ್ಟು ಆ ವ್ಯಕ್ತಿಯನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ರೆಡಿ ಮಾಡ್ಬೋದು. ಆದ್ರೆ ಅದು ಪ್ರಕೃತಿಗೆ ವಿರುದ್ಧವಾಗಿರುತ್ತೆ. ಆದ್ರೆ ಯಾವಾಗ ಆ ಕೆಲಸ ಮಾಡ್ತಾರೆ, ಗುರುಗಳಾಗಿರೋರ ಕೆಲಸ ಮಾಡ್ತಾರೆ, ಯಾವಾಗ ಮಾಡ್ತಾರೆ? ಈ ಉದಾಹರಣೆಗೆ ನಾನು ಪ್ರಾಮಾಣಿಕವಾಗಿ ತ್ರಿಕರಣ ಶುದ್ಧಿಯಿಂದ ನಾನು ಸಾಧನೆ ಮಾರ್ಗದಲ್ಲಿ ನಾನು ಇದನ್ನ ದಾಟ್ಲೇಬೇಕು ಅಂತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆಗ ಗುರುಗಳಾಗಿರೋರು ಇಂಟರ್ಫಿಯರ್ ಆಗ್ತಾರೆ. ಆಗ ನನ್ನ ಒಂದು ಜನ್ಮ ಪರಂಪರೆಯಲ್ಲಿ ಏನೆಲ್ಲ ಕರ್ಮಗಳಿರ್ಬೋದು ಅದನ್ನ ಅವರು ವಾಶ್ ಔಟ್ ಮಾಡಿ ನನ್ನನ್ನ ಮುಂದೆ ನಡೆಸೋದಿಕ್ಕೆ, ನಾನು ಬೀಳ್ದಂಗೆ ಅಥವಾ ನಾನು ಅಳಿಸಿ ಹೋಗ್ದಂಗೆ ಇರೋದಿಕ್ಕೆ ನನ್ನನ್ನ ಎತ್ತಿ ಹಿಡಿತಾರೆ, ನನ್ನನ್ನ ಹಿಡಿದು ಮುಂದಕ್ಕೆ ನಡೆಸ್ತಾರೆ, ಧರ್ಮ ಮಾರ್ಗದಲ್ಲಿ ನಡೆಸ್ತಾರೆ. ಇದು ಸತ್ಯ ಸತ್ಯ ಸತ್ಯ. ನನ್ನ ವಿಷಯದಲ್ಲಿ ನಡೆದಿರೋದು ಇದೇನೆ. ಈ ರೀತಿಯಾಗಿ ಮಾಡ್ತಾ ನಡೆಸ್ತಾರೆ ಗುರುಗಳಾಗಿರ್ತಕ್ಕಂಥವ್ರು. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗುರುಗಳ ಒಂದು ಅನುಗ್ರಹದಲ್ಲಿ ನಾವು ಇದೀವಿ ಅಂತಂದಾಗ ನನಗೆ ಪತ್ರಿಜಿ ಅವರ ತತ್ವ ಅಲ್ಲಿ ನನಗೆ ಕಂಪ್ಯಾರಿಸನ್ಗೆ ಬಂತು. ನನ್ನ ಉಸಿರೇ ನನ್ನ ಗುರು ಅಂತಂದಾಗ ಇದು ಹೇಗೆ? ಇವಾಗ ನಾನು ಯಾವುದೇ ಗುರುಗಳನ್ನು ಕೂಡ ನಾನು ಹಿಡ್ಕೊಂಡಿಲ್ವಲ್ಲ, ಆದ್ರೂ ಕೂಡ ನನಗಿಂತ ಅನುಗ್ರಹ ಹೇಗ್ ಸಿಗ್ತಾ ಇದೆ ಅಂದ್ರೆ ಮಾಸ್ಟರ್ಸ್ ನೀವು ನಂಬ್ತಿರೋ ನಂಬೋದಿಲ್ವೋ, ಪತ್ರಿಜಿಯವರ ಮೊದಲ್ಕೊಂಡು ಬಾಬಾಜಿಯವರ, ಮಹಾವತಾರ್ ಬಾಬಾಜಿ ಮೊದಲ್ಕೊಂಡು ಅದೆಷ್ಟು ಜನ ಋಷಿ ಮುನಿಗಳು, ಯೋಗಿಗಳು ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಿದೆ. ಪರೀಕ್ಷೆಗಳು ಅವರೇ ಮಾಡಿದ್ದಾರೆ,
ಅದ್ ಎಷ್ಟು ಪರೀಕ್ಷೆಗಳು ಮಾಡಿದ್ದಾರೆ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ಅವ್ರು ಋಷಿ ಮುನಿಗಳ ಕಡೆಯಿಂದಾನೇ, ಯೋಗಿಗಳ ಕಡೆಯಿಂದಾನೇ ನನಗೆ ಪರೀಕ್ಷೆಗಳು ನಡೆದಿದೆ. ಅವ್ರ ಕಡೆಯಿಂದಾನೇ ನನಗೆ ಅದೆಲ್ಲ ಕೂಡ ಪ್ರಕ್ಷಾಳನೆ ಆಗಿದೆ. ಅವ್ರ ಕಡೆಯಿಂದಾನೇ ನನ್ನ ಅಪ್ಲಿಫ್ಟ್ಮೆಂಟ್ ಅನ್ನುವಂತ ಜರ್ನಿ ಕೂಡ ನಡೀತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಇದ್ದಾರೆ. ಅಂದ್ರೆ ಆವಾಗ ನನಗೆ ಅರ್ಥ ಆಯ್ತು ಪತ್ರಿಜಿ ಮಾರ್ಗ ಎಂತದ್ದು ಅಂತಂದ್ರೆ, ಪತ್ರಿಜಿ ಮಾರ್ಗ ಸರ್ವ ಗುರು ಪರಂಪರೆಗಳನ್ನು ಒಳಗೊಂಡಿರ್ತಕ್ಕಂಥ ಮಾರ್ಗ. ಯಾವ ಗುರು ಪರಂಪರೆಯನ್ನು ಬಿಟ್ಟಿಲ್ಲ ಪತ್ರಿಜಿಯವರು. ಎಲ್ಲ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ ಎಷ್ಟು ಗುರು ಪರಂಪರೆಗಳಿದೆಯೋ ಎಲ್ಲ ಗುರು ಪರಂಪರೆಗಳಲ್ಲಿರ್ತಕ್ಕಂಥ ಎಲ್ಲ ಗುರುದೇವತೆಗಳನ್ನು ಅವರ ಮಾರ್ಗಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವ್ ಯಾವ ಪರಂಪರೆಯವರು ಪತ್ರಿಜಿ ಮಾರ್ಗಕ್ಕೆ ಬರ್ತಿರೋ ಬನ್ರಿ, ನೀವ್ ಅಲ್ಲಿ ಏನ್ ಸಾಧನೆ ಮಾಡೋ ಪ್ರಯತ್ನ ಮಾಡ್ತಿರೋ ಮಾಡ್ರಿ, ಎಲ್ಲರೂ ಕೂಡ ಅಲ್ಲಿ ನಿಂತು ನಿಮ್ಮನ್ನ ಮುಂದಕ್ಕೆ ನಡೆಸ್ತಾರೆ. ದಟ್ ಈಸ್ ದ ಕ್ಲಾರಿಟಿ ಅಬೌಟ್ ಪತ್ರಿಜಿ ಮಾರ್ಗ. ದಟ್ ಈಸ್ ದ ಕ್ಲಾರಿಟಿ ವಾಟ್ ಐ ಹ್ಯಾವ್ ಗಾಟ್ ಇನ್ ಮೈ ಎಕ್ಸ್ಪೀರಿಯನ್ಸ್. ಇದು ಮಾಸ್ಟರ್ಸ್. ನಾನು ಯಾಕೆ ಇಷ್ಟೊಂದು ನಾನು ಭಾವೋದ್ವೇಗ ಅಂತ ಆದ್ರೂ ಅನ್ಕೊಳ್ರಿ, ಆನಂದ ಅಂತ ಆದ್ರೂ ಅನ್ಕೊಳ್ರಿ, ಎಂತ ಪರಿಕಲ್ಪನೆ ಆದ್ರೂ ನೀವು ಕೊಟ್ಕೊಳ್ರಿ ನನ್ನ ಸ್ಥಿತಿಗೆ, ನಾನು ಯಾಕೆ ಅಷ್ಟು ಪತ್ರಿಜಿ ಅವರನ್ನ ಕೃತಜ್ಞತೆಯಿಂದ ಸ್ಮರಿಸ್ತೀನಿ ಅಂತಂದ್ರೆ, ನಾನು ಅಂತಹ ಅನುಭವವನ್ನು ಪಡ್ಕೊಂಡಿದ್ದೀನಿ ಮಾಸ್ಟರ್ಸ್. ಸಾರಿ. ಸಾರಿ ಫ್ರೆಂಡ್ಸ್. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ಬಿಡ್ಬೇಕು, ಅದನ್ನ ಹೊರ ಹಾಕ್ಬೇಕು. ನಾನು ಕೃತಜ್ಞತೆಯಿಂದ ಆನಂದ ಬಾಷ್ಪವನ್ನ ಸುರಿಸ್ತಾ ಇರುವಂತದ್ದು ಮಾಸ್ಟರ್ಸ್. ಎಂತೆಂತ ಸ್ಟೇಜಸ್ ಅಲ್ಲಿ ಆ ಎಲ್ಲ ಋಷಿ ಮುನಿಗಳು, ಯೋಗಿಗಳು ನನಗೆ ಎಷ್ಟು ಶಕ್ತಿಯನ್ನ, ಜ್ಞಾನವನ್ನ ಕೊಟ್ಟು ನಡೆಸಿದ್ದಾರೆ ಅಂತಂದ್ರೆ, ಇವತ್ತಿಗೂ ಕೂಡ ನನ್ನ ಜೀವನದಲ್ಲಿ ಏನೆಲ್ಲ ನನಗೆ ಪರಿಸ್ಥಿತಿಗಳು, ಸಂದರ್ಭಗಳು ಎದುರಾಗ್ತಾ ಇದೆ, ಅದರಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಂತು ನಡೀತಾ ಇರ್ತಕ್ಕಂಥ ಮಾರ್ಗ ಇದೆಯಲ್ಲ, ಅದ್ರಲ್ಲಿ ಎಲ್ಲೋ ನನ್ನನ್ನ ಕೆಳಕ್ ಬೀಳ್ಸೋಕೆ ಯಾರು ತಯಾರಿಲ್ಲ. ನಾನ್ ಪ್ರಶ್ನೆ ಮಾಡ್ತೀನಿ, ಮುಲಾಜೆ ಇಲ್ಲ. ನಾನ್ ಪತ್ರಿಜಿಯವ್ರನ್ನ ಏನ್ ಪ್ರಶ್ನೆ ಮಾಡ್ತೀನಿ ಗೊತ್ತಾ? ಅಯ್ಯ, ನಾನಿವಾಗ ನಿಮ್ಮ ಮಾರ್ಗದಲ್ಲಿ ಇದ್ದೀನಿ, ನೀವು ತಿಳಿಸಿರ್ತಕ್ಕಂಥ ಎಲ್ಲಾ ಋಷಿ ಮುನಿಗಳು ತಿಳಿಸಿರ್ತಕ್ಕಂಥ ಆ ಒಂದು ಸತ್ಯದ ತತ್ವದಲ್ಲಿ ನಾನು ನಡೀತಾ ಇದ್ದೀನಿ. ಇವಾಗ ಈ ಒಂದು ತತ್ವದಲ್ಲಿ ಇದ್ದಾಗ ಇಲ್ಲಿ ಧರ್ಮ ಸಂಸ್ಥಾಪನೆ ಆಗ್ಬೇಕಾಗಿದೆ. ಇವಾಗ ನೀವು ಇಲ್ಲಿ ನಿಮ್ಮ ಪಾತ್ರವನ್ನ ನೀವು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಿ, ಐ ಆಮ್ ವಿಟ್ನೆಸಿಂಗ್. ಇಲ್ಲಿ ಧರ್ಮ ಗೆಲ್ಬೇಕು. ಈ ಶರೀರದಲ್ಲಿ ಇರುವಂತದ್ದು ಧರ್ಮ ಮಾರ್ಗದಲ್ಲಿ ನಡೆಯೋದಿಕ್ಕೆ, ಸತ್ಯ ತತ್ವದಲ್ಲಿ ನಡೆಯೋದಿಕ್ಕೆ, ಅದರಲ್ಲಿನೇ ನಿಂತು ಮುಂದಕ್ಕೆ ಹೋಗೋದಿಕ್ಕೆ, ಎಲ್ಲಾರ್ಗೂ ಅದಕ್ಕೆ ಆ ರೀತಿಯಲ್ಲಿ ನಡೆಯೋದಿಕ್ಕೆ, ಕೆಲಸ ಮಾಡೋದಿಕ್ಕೆ ಬಂದಿರ್ತಕ್ಕಂಥದ್ದು ನಾನು ಈ ಶರೀರದಲ್ಲಿ. ಈಗ ನೀವು ನನಗೆ ಹೆಲ್ಪ್ ಮಾಡ್ಲೇಬೇಕು. ನೀವು ಮಾಡ್ದಿದ್ರೆ ನಿಮ್ಮ ಈ ಒಂದು ಸಂಕಲ್ಪಕ್ಕಾಗ್ಲಿ, ಈ ಗುರು ಪರಂಪರೆಗಾಗ್ಲಿ ಯಾವುದಕ್ಕೂ ಅರ್ಥನೇ ಇಲ್ಲ ಅನ್ನೋ ರೇಂಜ್ ಅಲ್ಲಿ ನಾನು ಟ್ರಿಗರ್ ಮಾಡ್ತೀನಿ ಮಾಸ್ಟರ್ಸ್. ನಾನು ಅದೇ ರೀತಿನೇ ನಾನು ಪ್ರಶ್ನೆ ಮಾಡುದು, ದಿಸ್ ಈಸ್ ವಾಟ್ ಐ ಆಮ್. ಆ ರೀತಿಯಾಗಿ ನಾನು ಪ್ರಶ್ನೆ ಮಾಡ್ತಾನೆ ಇದ್ದೀನಿ. ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟ್ ಅವರು ಕೊಡ್ತಾನೆ ಇದ್ದಾರೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀತಾನೆ ಇದೆ. ನಿನ್ನೆ ದಿನ ನಡೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ, ಅಲ್ಲಿ ಬಂದಿರ್ತಕ್ಕಂಥ ನಿರ್ಣಯಗಳಲ್ಲಿ ನನಗೆ ಪದೇ ಪದೇ ಇದು ಪ್ರೂವ್ ಆಗ್ತಾ ಬಂದಿರ್ತಕ್ಕಂಥದ್ದು. ನಾನು ನಂಬಿರ್ತಕ್ಕಂಥ ಸತ್ಯ ಸದಾ ಕಾಲ, ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಕೂಡ ನನ್ ಜೊತೆ ಇದೆ. ಸತ್ಯನೇ ಗೆಲ್ಲುತ್ತೆ, ಧರ್ಮನೇ ಗೆಲ್ಲುತ್ತೆ, ಗೆಲ್ಸಿ ತೀರ್ತಾರೆ ಅನ್ನುವಂಥದ್ದು ನನ್ನ ಅನುಭವದಲ್ಲಿ ಪದೇ ಪದೇ ಪ್ರೂವ್ ಆಗ್ತಾ ಬಂದಿರ್ತಕ್ಕಂಥದ್ದು ಇದು ಮಾಸ್ಟರ್ಸ್. ಸೊ ಹಾಗಾಗಿ ಇಲ್ಲಿ ಪತ್ರಿಜಿಯವರ ಮಾರ್ಗ ಅಂತಂದ್ರೆ ಯಾವುದೋ ದತ್ತ ಪರಂಪರೆ ಅದೇ ಒಂದು ಸಪರೇಟು, ಮಹಾವತಾರ್ ಬಾಬಾಜಿ ಪರಂಪರೆ ಅದೇ ಒಂದು ಸಪರೇಟು ಅಲ್ಲ ಮಾಸ್ಟರ್ಸ್. ಎಲ್ಲಾ ಪರಂಪರೆಗಳು ಕೂಡ ಪತ್ರಿಜಿ ಮಾರ್ಗದಲ್ಲೇ ಇದೆ. ಯಾವ ಪರಂಪರೆನೂ ಹೊರತಾಗಿಲ್ಲ. ಎಲ್ಲಾ ಗುರುದೇವತೆಗಳು, ಎಲ್ಲಾ ಪರಂಪರೆಗಳು ಪತ್ರಿಜಿ ಮಾರ್ಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಈ ಮಾರ್ಗದಲ್ಲಿ ಯಾರ್ಯಾರೆಲ್ಲ ಸಾಧನೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಏನ್ ಬೇಕೋ ಎಲ್ಲ ಸಿಗ್ತಾ ಬರುತ್ತೆ. ಅಲ್ಲಿ ಹೆಂಗೆ ನಡಿಬೇಕು ಎಲ್ಲ ನಡೀತಾ ಹೋಗುತ್ತೆ. ದಿಸ್ ಈಸ್ ದ ಕ್ಲಾರಿಟಿ. ಎಲ್ಲರೂ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನನ್ಗೆ ತುಂಬಾ ಪ್ರಶ್ನೆಗಳಿತ್ತು. ಗುರು ಪರಂಪರೆ ಅಂದ್ರೆ ಹೇಗೆ, ಪತ್ರಿಜಿ ಮಾರ್ಗ ಹೇಗೆ, ಇದು ನನ್ಗೆ ಪೂರ್ತಿಯಾಗಿ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ನಾನು ಇರ್ಬೇಕಾದಾಗ ನಾನು ರಂಗನಾಥ್ ಅಣ್ಣವ್ರ ಹತ್ರ ಕೂಡ ಈ ವಿಷಯದ ಬಗ್ಗೆ ಕೆಲವು ಸಂದರ್ಭಗಳಲ್ಲಿ ಮಾತಾಡಿರುವಂತದ್ದು ನಡೆದಿದೆ. ಆದ್ರೆ ನನಗೆ ರಾತ್ರಿ ಈ ಒಂದು ವಿಚಾರದಲ್ಲಿ ಅಷ್ಟು ಕ್ಲಾರಿಟಿ ಸಿಕ್ಕಿರ್ತಕ್ಕಂಥದ್ದು ಮಾಸ್ಟರ್ಸ್.
ಪತ್ರಿಜಿ ಮಾರ್ಗ ಅಂತಂದ್ರೆ ನಿಮ್ಮ ಉಸಿರೇ ನಿಮ್ಗೆ ಗುರು ಅಂತ ಹೇಳಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಪರಂಪರೆಯ ಹೆಸರನ್ನ ಹೇಳ್ಕೊಂಡು ಅಥವಾ ಏನೋ ಒಂದನ್ನ ನಾವು ಕನೆಕ್ಟ್ ಆಗಿ ಇರುವಂತದ್ದಲ್ಲ, ಎಲ್ಲವೂ ನಮ್ದೇ, ಎಲ್ಲವೂ ನಾವೇ ಅನ್ನುವಂತ ಒಂದು ಪರಿಕಲ್ಪನೆ ಪತ್ರಿಜಿ ಮಾರ್ಗ ಅನ್ನುವಂಥದ್ದು ನನಗೆ ಅನುಭವ ಪೂರ್ವಕವಾಗಿ ನನಗೆ ಸೆಲ್ಫ್ ರಿಯಲೈಸೇಷನ್ ಅನ್ನ ನಿನ್ನೆ ರಾತ್ರಿ ಕಂಪ್ಲೀಟ್ ಆಗಿ ಕ್ಲಾರಿಟಿಯಿಂದ ನನಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಲ್ಲೆಲ್ಲೋ ಇನ್ನೂ ಹಲವಾರು ಪ್ರಶ್ನೆಗಳು ಬರ್ತಾ ಇತ್ತು, ಸಂದೇಹಗಳು ಬರ್ತಾ ಇತ್ತು, ಅದು ಕಂಪ್ಲೀಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಮಿಲಾರೇಪರವರಾಗಿರ್ಲಿ ಅಥವಾ ಈ ಪತ್ರಿಜಿಯವರಾಗಿರ್ಲಿ, ಎಲ್ಲ ಋಷಿ ಮುನಿಗಳು, ಯೋಗಿಗಳು, ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾವಾಗ ಅಂತಂದ್ರೆ ನಾವು ಸತ್ಯದ ಮಾರ್ಗದಲ್ಲಿ ಇದ್ದಾಗ, ನಾವು ಧರ್ಮದಲ್ಲಿ ಇದ್ದಾಗ ಅವರು ನಮ್ಮನ್ನ, ನಾವು ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾಗ ಖಂಡಿತವಾಗಿ ಅವ್ರು ನಮ್ಮನ್ನ ಎತ್ತಿ ನಿಲ್ಲಿಸ್ತಾರೆ, ಮುಂದಕ್ಕೆ ನಡೆಸ್ತಾರೆ. ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥ ವಿಚಾರ. ಸೊ ಈಗಾಗ್ಲೇ ಸಮಯ ಸಾಕಷ್ಟು ಆಗಿದೆ. ಇನ್ನ ಮುಂದಿನ ವಿಚಾರಗಳನ್ನ ನಾವು ನಾಳೆ ದಿನ ತಿಳ್ಕೊಳ್ಳೋಣ. ಸೊ ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಮಹಾವತಾರ್ ಫೌಂಡೇಶನ್ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಈ ವೇದಿಕೆಗೆ ಮತ್ತೆ ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೆ, ಮತ್ತೆ ಈ ವೇದಿಕೆ ತೆರೆ ಮುಂದೆ ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಪರಮಾತ್ಮ ಸ್ವರೂಪರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.